ಕರ್ನಾಟಕದ ಅತ್ಯಂತ ಪ್ರಸಿದ್ಧರಾದ ನಿಜಗುಣ ಶಿವಯೋಗಿಗಳು ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅವರು ಸಾಮಾನ್ಯರು ಅಲ್ಲ, ಬಡವರು ಅಲ್ಲ, ಬುದ್ಧಿಹೀನರು ಅಲ್ಲ, ಅವರು ರಾಜರಿದ್ದರು. ಬಹಳ ಜನ ನಾವು ಏನೇನೋ ಮಾಡಬಾರ್ದನ್ನು ಮಾಡಿ ಶ್ರೀಮಂತಿಕೆಯನ್ನು ಪಡಿಬೇಕು, ಆಗಬೇಕಂತ ಅಪೇಕ್ಷೆ ಮಾಡ್ತಾ ಇದ್ದೇವೆ. ಅವರು ಜನ್ಮ ಶ್ರೀಮಂತರಲ್ಲೇ ಹುಟ್ಟಿದ್ದು, ರಾಜರ ಮಗ. ಅಧಿಕ ಧನ ಸಂಪತ್ತು, ಯೌವನ. ಮನುಷ್ಯನಿಗೆ ಧನ ಸಂಪತ್ತು, ಕೀರ್ತಿ, ಗೌರವ ಇದ್ದ ಕಾಲಕ್ಕೆ ಪರಮಾತ್ಮ ಕಡೆಗೆ ಮುಖ ಹೊಳ್ಳೋದು ಬಹಳ ಕಷ್ಟ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತದ. ಯಾಕೆ ತಡ ಮಾಡಿದ್ರೆ ಪ್ರಯೋಜನ ಇಲ್ಲರಿ, ಮನ್ಯಾಗ ಭಾಳ ಗದ್ದಲದ ರೀ, ಮನ್ಯಾಗ ಮಕ್ಕಳು ಭಾಳ ಅದಾವ, ಬರಕ್ಕೆ ತಡ ಆಯಿತು, ಗುಡಿಗೆ ತಡ ಆಯಿತು. ಸಂಸಾರ ನಮ್ಮ ಪರಮಾರ್ಥಕ್ಕೆ ಪ್ರತಿಬಂಧಕ ಅದ ಅನ್ನೋದು ನಿಮ್ಗೆಲ್ಲರಿಗೂ ಪರಿಚಯ ಅದ. ಗೊತ್ತಿದ್ದರೂ ತಿಳಿದ್ರೂ ನಾವು ತಪ್ಪವನ್ನು ಮಾಡ್ತಾ ಇದ್ದೀವಿ. ಇದು ಮನುಷ್ಯನ ಸ್ವಭಾವ ಅದ. ನಮಗೆ ಗುರುತಿಲ್ಲ ಅಂತಲ್ಲ, ಗೊತ್ತದ. ದಾನ, ಧರ್ಮ, ಪ್ರವಚನ, ಭಕ್ತಿ, ಜಪ, ತಪ ಇದು ಒಳ್ಳೆಯದಂತ ಎಲ್ಲರಿಗೂ ಗೊತ್ತದ. ಗೊತ್ತಿಲ್ಲದವ್ರು ಯಾರೂ ಕೂಡ ಇಲ್ಲ. ಪಥ್ಯ ಬಿಟ್ಟರೆ ಆರೋಗ್ಯ ಕೆಡ್ತದೆ, ರೊಕ್ಕ ಖರ್ಚಾಕಂತ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತದ. ಪರಂತು ಪಥ್ಯ ಬಿಡ್ತೀವಿ. ಪಾಪ ಎಲ್ಲರಿಗೂ ಗೊತ್ತದ, ಮತ್ತು ನಾವು ಮಾಡ್ತಾ ಇದ್ದೀವಿ. ಯಾಕ ಅಂತ ಕೇಳಿದರೆ ಮನಸ್ಸು ನಮ್ಮನ್ನು ಆಳ್ತದೆ. ಯಾರಿಗೆ ಮನಸ್ಸು ಆಳ್ತದೆ ಅವ ಮಾನವ, ಯಾರು ಮನಸ್ಸನ್ನು ಆಳ್ತಾರೋ ಅವರು ಮಹಾತ್ಮ. ಇಷ್ಟೇ ಅಂತರ. ಇಬ್ಬರಿಗೆ ಮನಸ್ಸದ, ಮಹಾತ್ಮರಿಗೆ ಮನಸ್ಸದ, ಮನುಷ್ಯನಿಗೆ ಮನಸ್ಸದ. ಪರಂತು ಮನಸ್ಸ ಮನುಷ್ಯನನ್ನು ಆಳ್ತಾ ಇತ್ತು ಅಂದರೆ ಅವನಿಗೆ ಮಾನವ. ಹಾಗೆ ಮುಂದೆ ನಡೆದ ಅಂದ್ರೆ ಮುಂದೆ ದಾನವ, ಅದಕ್ಕಿಂತ ಹೆಚ್ಚಿ ನಡೆದ ಅಂದ್ರೆ ರಾಕ್ಷಸ. ಎಷ್ಟು ಚಂದ ನೋಡ್ರಿ. ಮನುಷ್ಯ ಮೊದಲು ಮಾನವ ಆಗಲಿಕ್ಕೆ ಕಲಿಬೇಕು. ಮಾನವ, ದಾನವ, ರಾಕ್ಷಸ ಆಗಬಾರ್ದು. ತನ್ನ ಕಲ್ಯಾಣದಲ್ಲಿ ಇನ್ನೊಬ್ಬರ ಕಲ್ಯಾಣ ಬನಸವ ಮಾನವ, ಇನ್ನೊಬ್ಬರು ಬಿಡು ತನ್ನನ್ನೇ ಮಾಡವ ಏನಪ್ಪ ಅಂತ ಕೇಳಿದ್ರೆ ಅವ ದಾನವ. ತನಗೂ ಬೇಡ ಇಲ್ಲ ಎಲ್ಲರೂ ಹಾಳಾಗಬೇಕನ್ನ ರಾಕ್ಷಸ. ಭಾಳ ಮಂದಿ ಹಾಳಾಗಿ ನಾವು ಚಲೋ ಇರ್ಬೇಕಂತವ್ರು. ಇವರು ದಾನವರು, ಮಾನವರಲ್ಲ. ನಾ ಹಾಳಾದ್ರೆ ಆಗಲ್ಲಕ್ಕ, ಅವ ಚಲೋ ಆಗಬಾರ್ದು. ಅವ ಚಲೋ ಆಗಬಾರ್ದು. ಇವ ರಾಕ್ಷಸರು. ಪುಣ್ಯಾತ್ಮರೇ, ರಾಕ್ಷಸರಿಗೆ ದೇವರು ಸಿಗುವುದಿಲ್ಲ, ದಾನವರಿಗೆ ದೇವರು ಸಿಗುವುದಿಲ್ಲ. ಮಾನವನು ಯಾವ ಕಾಲ ಮಹಾತ್ಮ ಆಗ್ತಾನೆ ಆವಾಗೇ ಪರಮಾತ್ಮ ಸಿಗ್ತಾನೆ ವಿನಃ ಇಲ್ಲಕ್ಕೆ ಸಿಗುವುದಿಲ್ಲ ಅಂತ ತಿಳ್ಕೊಂಡು ಮಾನವ ಬಹಳ ಮಹಾತ್ಮ ಹೆಂಗೆ ಹಾಕ್ತಾರೆ? ಮನಸ್ಸಿನ ಕೈಯಾಗಿದ್ದರೆ ಮಾನವ, ಮನಸ್ಸು ಅವನ ಕೈಯಾಗಿದ್ದರೆ ಮಹಾತ್ಮ. ಇಷ್ಟೇ. ಮನಸ್ಸಿನ ಕೈಯಾಗಿ ನೀವಿದ್ರೆ ಮಾನವ. ಯಾಕೆ ಬಂದು ಬರಂಗಾಯ್ತು, ಯಾಕೆ ಹೋಗ್ತಿ ಓದಂಗಾಯ್ತು, ಯಾಕೆ ತಿಂತಿ ತಿನ್ನಂಗಾಯ್ತು, ಯಾಕೆ ಕೂತಿ ಕೊಂಡ್ರಂಗಾಯ್ತು. ಮನಸ್ಸು ಹೇಳ್ದಂಗೆ ಕೇಳ್ತಾನ ಇವ ಮಾನವ. ಯಾರು ಹೇಳ್ದಂಗೆ ಮನಸ್ಸು ಕೇಳ್ತದೆ ಅವ್ರಿಗೆ ಮಹಾತ್ಮ ಅಂತ ಕರೀತಾರೆ. ಎಲ್ಲಿ ಮನಸ್ಸು ಅಡಿಗೆ ಹೋಗ್ತದೆ ಅಲ್ಲಿ ದೇವರಕ್ಕ. ಅದಕ್ಕೆ ಪುಣ್ಯಾತ್ಮರೇ, ನಮ್ಮ ಸಕಲ ಸಮಸ್ತ ಶಾಸ್ತ್ರಗಳು ಎದಕ್ಕೆ ಅದಾವ ಅಂತ ಕೇಳಿದ್ರೆ ಒಂದು ಮನಸ್ಸಿಗೆ ಅದಾವ, ಮತ್ತೊಂದು ಎದಕ್ಕೂ ಇಲ್ಲ. ಮನಸ್ಸಿಗೆ ಕಣ್ಣ, ಕಿವಿ, ಕೈ, ಕಾಲ ಈ ಮನಸ್ಸಿನಂಗ ನಡೀತಾವೆ. ಹ್ಯಾಂಡಲ್ ಕೈಯಾಗದ, ಗಾಲಿ ತಿರುಗುವುದು. ಅದು ಎಕಡೆ ಹೊಳ್ತದ ಆ ಕಡೆ ಗಾಲಿ ಹೊಳ್ತಾವ. ಆ ಗಾಲಿ 4 ಅದಾವ, ಖರೆ ಹ್ಯಾಂಡಲ್ ಒಂದೇ ಅದ. ಹಾಗೆ ಮನಸ್ಸು ಒಂದದ,
ಪಂಚ ಜ್ಞಾನೇಂದ್ರಿಯ ಕರ್ಮಿಗಳು 10 ಅದಾವ. 10ರ ಮೇಲೆ ಅದು ಒಂದದ, 10 ನಡೆಸ್ತದೆ. ಅದಕ್ಕೆ ಮಹಾನುಭಾವ ಹೇಳು, ಮನಸ್ಸು ಇದು ಬಹಳ ದೊಡ್ಡದೇನಪ್ಪ ಅಂತ ಕೇಳಿದರೆ, ನಮ್ಮೆಲ್ಲರಿಗೆ ಪತನಕ್ಕೂ ಉತ್ಥಾನಕ್ಕೂ ಈ ಮನಸ್ಸೇ ಕಾರಣ ಆಗಿರುವುದರಿಂದ ಮನಸ್ಸನ್ನು ಬಹಳ ಎಚ್ಚರದಿಂದ ಉಪಯೋಗ ಮಾಡಬೇಕು ಅಂತ ಹೇಳಿದ್ದಾರೆ. ಚಾಕು ಹಣ್ಣು ಕೊಯ್ತದೆ, ಕೈನೂ ಕೊಯ್ತದೆ. ಉಪಯೋಗ ಮಾಡುವ ಕೈಯೊಳಗದ. ಭಾಳ ಹುಷಾರಿಂದ ಉಪಯೋಗ ಮಾಡ್ಕೊಂಡು ಅಂತಂದ್ರೆ ನೀ ಹಣ್ಣು ತಿನ್ನಕ್ಕೆ ಬರ್ತದೆ, ಇಲ್ಲ ಅಂದ್ರೆ ನಿನ್ನ ಬಟ್ಟು ಕತ್ತರಿಸ್ತದೆ. ಆಗ ಮಹಾನುಭಾವರು ನಮಗೆ ಮ್ಯಾಲಿಂದ ಮೇಲೆ ಎಚ್ಚರ ಕೊಡ್ತಾ ಇದ್ದಾರೆ. ಏನು ಅಂದ್ರೆ ಮನಸ್ಸನ್ನು ಬಹಳ ಎಚ್ಚರದಿಂದ ಇಡು, ಅದನ್ನು ಪಳಗಿಸು, ಅದನ್ನು ಹತೋಟಿಯಲ್ಲಿಡು, ಅದಕ್ಕೆ ಬುದ್ಧಿ ಕಲಿಸು. ಅಂದ್ರೆ ಅದು ಬಹಳ ಒಳ್ಳೆಯದು. ಅದೇ ಹಾವ ಪಳಗಿಸಿದ್ರೆ ನೀವು ರೊಕ್ಕ ಕೊಡ್ತದೆ. ಮಂಗ್ಯಾಗ ಚಲೋ ಮಾಡಿದ್ರೆ ಆಡಿಸ್ತಾರೆ, ರೊಕ್ಕ ಕೊಡ್ತಾರೆ. ಹಗ್ಗಿರ್ಬೇಕು ಅದಕ್ಕೆ. ಹಂಗೆ ಮನಸ್ಸಿಗೆ ನಾವು ಭಗವನ್ ನಾಮ ಗುರುಮಂತ್ರ ಅದಕ್ಕೆ ಹಗ್ಗ ಹಚ್ಚಿದೇವೆ ಅಂದ್ರೆ ಅದು ನಾವು ಹೇಳ್ದಂಗೆ ಕೇಳ್ತದೆ. ಇಲ್ಲ ಅಂತಂದ್ರೆ ಅದು ಗಿಡ ಏರಿಕೊಂಡಿರ್ತದೆ, ನಮ್ಮ ಕೈಯಾಗ ಸಿಗಂಗಿಲ್ಲ. ನಮ್ಮ ತಲೆ ಮೇಲೆ ಹಾರಿಕೊಂಡಿರ್ತದೆ, ಅದು ಕೈಯಾಗ ಸಿಗಂಗಿಲ್ಲ. ಅದಕ್ಕೆ ಮಹಾನುಭಾವರು ಮನವೆಂಬ ಮರ್ಕಟವು ತಡೆಯಲಾರನು ದೇವ ಎನಿಸಿದರ ಚಪಲ ಚೇಷ್ಟೆಗಳು. ಈ ಮನಸ್ಸು ಇದಕ್ಕೆ ಮಂಗ್ಯಾನ್ಗಿಂತ ಹೆಚ್ಚಿಗೆ ಎಷ್ಟು ಚಪಲ. ಮಂಗ್ಯಾಗ ಒಂದು ಜಾಗಕ್ಕೆ ಕುಂಡ್ರಂಗಿಲ್ಲ, ಹಾಗೆ ಮನಸ್ಸು ಒಂದು ಸಲ ಒತ್ತಟ್ಟಿ ಕುಂಡ್ರಂಗಿಲ್ಲ, 10 ನಿಮಿಷ ಕುಂಡ್ರಂದ್ರೂ ಕುಂಡ್ರಂಗಿಲ್ಲ. ಅಷ್ಟು ಚಂಚಲಂ ಹೇಮನ ಕೃಷ್ಣ ಪ್ರಮಾಥಿ ಬಲವ ದೃಢಂ ತಸ್ಯಹಂ ನಿಗ್ರಹಂ ಮನ್ನೆ ವಾಯುವರು ಶುಷ್ಕರ. ಅರ್ಜುನ ಹೇಳೋದು ಮಾತಿದು. ಯಾವ ಧ್ಯಾನದಲ್ಲಿ ಕೂತ್ಕೊಂಡು ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡ ಅಂತಹ ಯೋಗಿ ಅರ್ಜುನ ಹೇಳ್ತಾನೆ, ಹೇ ಪರಮಾತ್ಮ, ಜಗತ್ತಿನಾಗ ಎಲ್ಲಾನು ಆಗ್ಬೋದು, ಶ್ವಾಸ ನಿಲ್ಲಿಸಬಹುದು, ಮನಸ್ಸು ನಿಲ್ಲಿಸುವುದು ಕಠಿಣ. ಹಠಯೋಗದಿಂದ ಶ್ವಾಸ ನಿಲ್ಲಿಸಬಹುದು, ಪರಂತು ಮನಸ್ಸು ನಿಲ್ಲಿಸುವುದು ಕಠಿಣ. ಚಂಚಲಂ ಹಿ ಮನಃ, ಮನಸ್ಸು ಬಹಳ ಚಂಚಲದ. ಇತಸ್ತದ ಧಾವತಿ ಗ್ರಾಮೇ ಕವಲಿಕೋ ಯಥಾ. ಎಷ್ಟು ಬೇಕಾದಷ್ಟು ನೀವು ಹೊಟ್ಟೆ ತುಂಬ ತಿನ್ನಿಸರಿ, ನಾಯಿ ಮನೆ ತಿರುಗುವುದು ಬಿಡಂಗಿಲ್ಲ. ಹಗ್ಗ ಹಚ್ಚಿದ್ರೆ ಇರ್ತದೆ, ಇಲ್ಲ ಅಂದ್ರೆ ಅದು ಓಡೋ ಸ್ವಭಾವ. ಬೆಕ್ಕಾಟು ಹೊಟ್ಟೆ ತುಂಬಿಸ್ರಿ, ಬೆಕ್ಕಾಟು ತಿನ್ನಿಸ್ರಿ, ಮತ್ತೆ ತಿರುಗಿ ಮೂಸಿ ನೋಡ್ಕೋತ ಹೋಗೋದು. ಆ ನಾಯಿ ಸ್ವಭಾವ ಹೆಂಗ. ಈ ಮನಸ್ಸಿಗೆ ಬೇಕಾದಷ್ಟು ಬೇಡದ್ದು ಕೊಡ್ರಿ, ಪರಂತು ಅದು ನಿಲ್ಲಂಗಿಲ್ಲದು. ಅದಕ್ಕೆ ಗೀತೆಯೊಳಗೆ ಅರ್ಜುನ ಪ್ರಮಾಥಿ ಬಲವತ್ ದೃಢಂ, ಇದು ಬಹಳ ಕೆಟ್ಟದ, ನಿಂದ್ರು ಬಿಡಂಗಿಲ್ಲ. ಇತಸ್ತತೋ ಧಾವತಿ ಗ್ರಾಮಿ ಕವಲಿಕೋ ಯಥ. ಬೇಕಾದಷ್ಟು ಊಟ ಮಾಡಿಸಿದ್ರೆ ನಾಯಿ ತಿರುಗೋದು ಹೆಂಗೆ ಬಿಡಂಗಿಲ್ಲ. ಹಾಗೆ ಮನಸ್ಸಿಗೆ ಎಟ್ಟು ಕೊಟ್ಟು ಎಟ್ಟು ಹೇಳಿದರು ಎಟ್ಟು ಮಾಡಿದರು ಈ ಮನಸ್ಸು ದುರ್ಬುದ್ಧಿಯನ್ನು ಬಿಡಂಗಿಲ್ಲ ಅಂತ ತಿಳ್ಕೊಂಡು ಮಹಾತ್ಮರು ಪರಮಾತ್ಮನಿಗೆ ಶರಣ ಹೋಗಿದ್ದಾರೆ. ಹೇ ಭಗವಂತ, ಮನದ ಒಡೆಯನೇ ಇದ್ದಿ, ನನ್ನಿಂದ ಈ ಮನಸ್ಸನ್ನು ನಿಗ್ರಹ ಮಾಡುವುದು ಶಕ್ಯ ಇಲ್ಲ. ಜಗದ ಒಡೆಯನೇ ಇದ್ದಿ, ನೀನೇ ಇದನ್ನು ರಕ್ಷಿಸು, ಕಾಪಾಡು, ಕೃಪಾ ಮಾಡು ಅಂತ ಅಕ್ಕಮಾದೇವಿ ಮಹಾನುಭಾವರೆಲ್ಲರೂ ಕೂಡ ಹಾಡ್ಯಾರ ಬೇಡ. ಅದಕ್ಕೇನಪ್ಪ ಅಂದ್ರೆ ಮಹಾತ್ಮರು ಹೇಳಿದರು, ಮನುಷ್ಯನಿಗೆ ಸಜ್ಜನ ದುರ್ಜನ ಮಾಡುವುದು ಯಾವುದು, ಒಳ್ಳೆಯವರು ಕೆಟ್ಟವರು ಮಾಡುವುದು ಯಾವುದು, ಈ ಮನಸ್ಸೇ. ಒಳ್ಳೆಯವರು ಮಾಡುವುದು ಮನಸ್ಸೇ, ಕೆಟ್ಟವರು ಮಾಡುವುದು ಮನಸ್ಸೇ. ದುರಾಚಾರಿ ಮಾಡುವುದು ಮನಸ್ಸೇ, ಸದಾಚಾರಿ ಮಾಡುವುದು ಮನಸ್ಸೇ. ಸದಾಚಾರಿಗೆ ಪರಮಾತ್ಮ ಒಲಿತಾನ, ದುರಾಚಾರಿಗೆ ಪರಮಾತ್ಮ ಒಲಿಯುವುದಿಲ್ಲ. ದಂಡನೆ ಮಾಡ್ತಾನದು ಪುರಾಣ ಇತಿಹಾಸ ನೋಡ್ತೀರಿ. ಪರಮಾತ್ಮ ಧರ್ಮನಾಯ ವರದಾನ ದುರ್ಯೋಧನನಿಗೆ ಒಲಿದಿಲ್ಲ. ಪರಮಾತ್ಮ ಬಡವಾಗಿರ್ತಕ್ಕಂತಹ ಕೃಷ್ಣ ಪರಮಾತ್ಮ ಗೋಪಿಗಾರಿಗೆ ಒಲಿದಾನೆ, ಆ ರಾಜನಿಗೆ ಒಲಿದಿಲ್ಲ, ಒದ್ದಾನ. ಅದಕ್ಕೆ ಮಹಾತ್ಮರೇ, ಪುಣ್ಯಾತ್ಮರೇ, ನಮ್ಮ ಜೀವನದಲ್ಲಿ ಬಹಳ ಜೀವನದಲ್ಲಿ ನಾವು ಗಳಿಸುವುದೇನೋ ರೊಕ್ಕಲ್ಲ,
ರೂಪಾಯಿ ಅಲ್ಲ. ಎಷ್ಟು ಮಹಾತ್ಮರು ಇಲ್ಲಿ ತನಕ ಜೀವಂತ ಆಗಿದ್ದಾರೆ, ರೊಕ್ಕಿನಿಂದ ಇಲ್ಲ ಅವರು. ರಾಜರ ನೆನಪು ಮಾಡ್ತೇವೆ, ರೊಕ್ಕಿನಿಂದ ಅಲ್ಲ. ವಿದ್ಯಾವಂತರ ನೆನಪು ಮಾಡ್ತೇವೆ, ವಿದ್ಯೆಯಿಂದ ಅಲ್ಲ. ದಾನಗಳನ್ನು ನೆನೆಸ್ತೇವೆ, ದಾನದಿಂದ ಅಲ್ಲ. ಅವರ ಉದಾರ ಚರಿತೆಯಿಂದ. ಉದಾರ ಚರಿತ ನಮ್ಮ ಹೊಸ ಕುಟುಂಬಕಂ ಶಾಸ್ತ್ರ ಹೇಳಿದರು. ಯಾರ ಚರಿತ್ರೆ ಉದಾರದ, ಇಡೀ ಜಗತ್ತನ್ನೇ ಅವರಿಗೆ ಬಂಧುಗಳು ಅದಾರ. ಆರೊಡನೆ ಮಿತ್ರತ್ವ, ಆರೊಡನೆ ವೈರತ್ವ, ಆರನ್ಯ ಬೆನೆಗೆ. ಎಲ್ಲರೂ ಬಂಧುಗಳು ಅವರಿಗೆ. ಯಾರು ಜಗತ್ತಿನೊಳಗೆ ವೈರಿಗಳೇ ಇಲ್ಲ ಅವರಿಗೆ. ಯಾಕೆ? ಯಾರ ಚರಿತ್ರೆ ಒಳ್ಳೆಯದದ, ಯಾರ ಆಚಾರ ಒಳ್ಳೆಯದದ, ಯಾರ ವಿಚಾರ ಒಳ್ಳೆಯದದ, ಅವರಿಗೆ ಜಗತ್ತಿನಲ್ಲಿ ವೈರಿಗಳೇ ಇಲ್ಲ, ವೈರಿಗಳೇ ಇಲ್ಲ. ಯಾರ ಆಚಾರ ವಿಚಾರ ಸರಿ ಇಲ್ಲ, ಅವ್ರ ಮನೆಗೇ ಅವ್ರ ವೈರಿ ಅದ. ಕೆಟ್ಟ ನಡೆಯವರಿಗೆ ಮನೆಗೇ ವೈರಿ ಇಲ್ಲ, ಕೆಟ್ಟ ನುಡಿಯವರಿಗೆ ಮನೆಗೆ ವೈರಿ ಇಲ್ಲ. ಮನೆ 2, 3, 4 ಆಗಿಲ್ಲ. ಗಂಡ ಹೆಂಡತಿ ಏನಪ್ಪ ಅಂತಂದ್ರೆ ಸೋಡ್ ಚಿಟ್ಟಿ ಆಗಿಲ್ಲ. ಯಾಕೆ? ಆಚಾರ ವಿಚಾರ ಬದಲಾಯಿತು ಅಂದ್ರೆ ಮನುಷ್ಯನಿಗೆ ಯಾರೂ ಇಲ್ಲ, ಕೆಟ್ಟವಂಗೆ ಕೆಳೆಯಿಲ್ಲ. ಜಗದ ನೆಂಟ ನೀನೇ ಅಯ್ಯ ಕೂಡದ ಸಂಘ ಅಂತ ಬಸವಣ್ಣವರು ಹೇಳಿದ. ಅದಕ್ಕೆ ಮಹಾನುಭಾವರು ಮೇಲಿದ ಮೇಲೆ ಎಚ್ಚಂತ, ನಿನಗೆ ಸುಖ ಬೇಕು ದುಃಖ ಬೇಡ ಅಂದ್ರೆ ಏನು ಮಾಡು? ಒಂದೇ, ಏನು ಮಾಡಬೇಡ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಅಂದ್ರೇನ್ರಿ? ದುಃಖ. ಸ್ವರ್ಗ ಅಂದ್ರೆ ಸುಖ. ಸಾಹುಕಾರು ಮನೆ ಮುಂದೆ ಗಾಡಿ, ಮನೆ ಮೇಲೆ ಮಾಡಿ ಇತ್ತು, ಸ್ವರ್ಗದಾಗ ಅದಾರ. ಸ್ವರ್ಗದಾಗ ಅಂತೀರೇನು ನೀವು? ಸ್ವರ್ಗ ಇದೇ ಸ್ವರ್ಗ. ಉಣಾಕ, ತಿನ್ನಾಕ, ನೋಡಾಕ, ಹಿಡಿಯಾಕ ಏನು ಕಡಿಮೆ ಇಲ್ಲ. ಗಳಿಸು ಚಿಂತೆ ಇಲ್ಲ, ಬಳಸು ಚಿಂತೆ ಅದ. ಬಹಳ ಮಂದಿಗೆ ಗಳಿಸೋ ಚಿಂತೆನೇ ಇರ್ತದೆ. ಸಾಯುತ್ತಕ್ಕೆ ಬಳಸೋದೇ ಗೊತ್ತಿಲ್ಲ ಅವ್ರಿಗೆ. ಎಂಥ ಪುಣ್ಯಾತ್ಮ ಯಾರಿಗೆ ಗಳಿಸೋದೇ ಬಳಸೋದೇ ಚಿಂತೆ ಇರ್ತದೆ. ಎಂಥ ಪುಣ್ಯಾತ್ಮ ರೀ, ಎಂಥ ಪುಣ್ಯಾತ್ಮ. ಅದಕ್ಕೆ ಮಹಾನುಭಾವರು ನಮಗೆ ಮೇಲೆ ಎಚ್ಚರ ಮಾಡ್ತಾರೆ. ಮನುಷ್ಯನಿಗೆ ನಾವೆಲ್ಲರೂ ಸುಖ, ಶಾಂತಿ, ಸಂಪತ್ತು ಬೇಡ್ತೇವಿ. ನೀವು ತಿಳ್ಕೊಂಡಿರ್ಬೇಕು. ನೀವು ಮನೆ ಇದ್ರೆ, ಮನೆ ಮುಂದೆ ಗಾಡಿ ಇದ್ರೆ, ಮನೆ ಮೇಲೆ ಮ್ಯಾಡಿ ಇದ್ರೆ, 4 ಮಂದಿ ಅಣ್ಣತಮ್ಮರು ಇದ್ರೆ ಸುಖ ಸಿಗ್ತದಂತ ಅನ್ನೋದು ಇಲ್ಲ. ರಾವಣಿಗೆ ಇದ್ದಿತ್ತಿಲ್ಲ. ನಿಮಗೆ ಒಂದೇ ತಲೆ ಅದ, ಅವನಿಗೆ 2 ತಲೆ ಇದ್ದು, 10 ತಲೆ ಇದ್ದು. ನಿಮಗೆ ಒಂದೇ ತಲೆ ಅದ, ಅವನಿಗೆ 10 ತಲೆ ಇದ್ದು, 10 ವಿಚಾರ ಒಮ್ಮೆ ಮಾಡ್ತಿದ್ದವ. ನಿಮಗೆ ಕೇಳಿದ್ರೆ ತಡಿ ಅಂತೀರಿ, ಸ್ವಲ್ಪ ತಡೆದು ಹೇಳ್ತೀನಿ ಅಂತೀರಿ ನೀವು. ಒಂದೇ ಟೈಮಿಗೆ 10 ಮಾತಾಡ್ತಿದ್ದವ, 10 ಹೇಳ್ತಿದ್ದವ, 10 ವಿಚಾರ ಅಂತ್ಯಕ್ಕ, 10 ಬಲ. ಪರಂತು ಏನಾಯ್ತು ಅವನಿಗೆ? ಏನಾಯ್ತು? ಮಣ್ಣು ಕೊಡೋರು ಸಿಗಲಿಲ್ಲ. ಮಣ್ಣು ಕೊಡೋರು. ಮನುಷ್ಯನಿಗೆ ಅಂತೆ ಯಾಮತಿ ಸಾಗತಿ. ಅರೆ ಹೆಣಕ್ಕೆ ಮಣ್ಣು ಕೊಡೋರಿಲ್ಲ ಅಂದ್ರೆ ಮನುಷ್ಯ ಅಂತಾರೇನು ಅವರಿಗೆ? ಎಲ್ಲರೂ ಸತ್ತು ಹೋದ್ರಲ್ಲ, ಅವನವರು ಇಲ್ಲ, ಯಾರೂ ಇಲ್ಲ. ಮಣ್ಣು ಕೊಡೋಕೆ ಯಾರು ಗತಿ ಇಲ್ಲ. ಊರ್ಧ್ವ ಕಾರ್ಯ ಮಾಡಲಿಕ್ಕೆ ಯಾರು ಗತಿ ಇಲ್ಲ ಅವನಿಗೆ. 10 ತಲೆಯ ರಾವಣ, ಚತುಸ್ಸಮುದ್ರದ ಮಧ್ಯದಲ್ಲಿರುವ ಭೂಮಿಯ ಮಾಲಕ, ಸಾಮಾನ್ಯ ಶೂರ, ಸಾಮಾನ್ಯ ಧೂರ. ದೇವತೆಗಳನ್ನೇ ಗೆದ್ದಿದ್ದವ, ಇಂದ್ರ ಆಸನವನ್ನು ಪಡೆದಿದ್ದವ. ಅವನಂತ ಧೀರ, ಶೂರ, ವೀರ ಜಗತ್ತಿನೊಳಗೆ ಮತ್ತೊಬ್ಬರು ಇಲ್ಲ. ಪರಂತು ನೀತಿ ದೂರನಾಗಿರುವುದರಿಂದ ಅವನ ಹೆಸರು ಯಾರೂ ಇಡಂಗಿಲ್ಲ. ಅವನ ಹೆಸರು ಯಾರೂ ಇಡಂಗಿಲ್ಲ. ಯಾಕೆ? ಅನಾಚಾರಿ ಹೆಸರು ಯಾರೂ ಇಡಂಗಿಲ್ಲ. ರೀತಿ ನೀತಿ ಬಿಟ್ಟೆ ಅಂದ್ರೆ ಸಾಹಿತಿ. ಡಾಕ್ಟರ್ ನಿನಗೆ ಹೇಳ್ಯಾರಲ್ಲ ಏನು ಕುಡಿಬೇಕು, ಏನು ತಿನ್ಬೇಕು ಹೇಳ್ಯಾರಲ್ಲ, ಅದು ಬಿಟ್ಟೆ ಅಂದ್ರೆ ಸಾಹಿತಿ. ಡಾಕ್ಟರ್ ಹೇಳ್ಯಾರ ನಿನಗೆ ಇದನ್ನು ಕುಡಿಬೇಕು, ಇದನ್ನು ಉಣಬೇಕು, ಹಿಂಗಿರ್ಬೇಕು, ಹಾಗೆ ಹೇಳ್ಯಾರ. ನಾ ಕೇಳಂಗಿಲ್ಲ ಅಂದ್ರೆ ನಿನ್ನ ಹೆಣ ಕೊಂಡಿರ್ತದೆ. ಹಾಗೆ ಶಾಸ್ತ್ರದಲ್ಲಿ ಮನುಷ್ಯನಾಗಿ ಬದುಕಲಿಕ್ಕೆ ನಿನಗೆ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ. ಅದಿಲ್ಲ ಅಂದ್ರೆ ಮನುಷ್ಯ ರೂಪೇಣ ಮೃಗಾಶ್ಚರಂತಿ, ಬಾಲು ಕೋಡಿಲ್ಲ 2 ಕಾಲಿನ ದನ. ನೀ ಮನುಷ್ಯ ಅಲ್ಲ, ದನ. ಮನುಷ್ಯನಾಗಿ ದನ ಆಗೋದು ಒಳ್ಳೇದೇನ್ರಿ? ಮನುಷ್ಯನಾಗಿ ಕತ್ತೆ ಆಗೋದು ಒಳ್ಳೇದು? ಮನುಷ್ಯನಾಗಿ ಮಂಗಿ ಅನ್ಸೋದು ಒಳ್ಳೇದೆ? ಸಾಯ್ಬೇಕು.
ದನ ಅನ್ಸೋಬಾರ್ದು. ಏನು ದೇವ್ರು ಇದ್ದೀರಿ ಅನ್ಬೇಕ, ಏನು ದನ ಅನ್ಬೇಕ? ಮನುಷ್ಯನಿಗೆ ದನ ಕತ್ತಿ ಕುದುರೆ ಮಂಗೆ ಮಾಡಿದ್ದು ಯಾವುದು? ಆಚಾರ, ನಡೆ ನುಡಿ. ನಡೆ ನುಡಿ ಒಂದಾದರೆ ಇದೇ ಜನ್ಮ ಕಡೆ. ಎರಡು ಚಂದ ಹೇಳಿದ್ರಿ. ಮನುಷ್ಯನಿಗೆ ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ. ಆಚಾರ ಅಂದ್ರೇನು? ಹ್ಯಾಂಗ ನಡೀತಿ ಹಂಗೆ ನುಡಿ, ಹೆಂಗೆ ನುಡಿತಿ ಹಂಗೆ ನಡಿ, ಇದೇ ಆಚಾರ. ಆಚಾರ ಅಂದ್ರೆ ಬೇರೆ ಅಲ್ಲ. ಹೇಳುವುದೊಂದು, ನೋಡುವುದೊಂದು, ಮಾಡುವುದೊಂದು ಆಚಾರ ಅನ್ನಂಗಿಲ್ಲ. ಆಸಮಂತಾತ್ ಚರತೆ ಇತಿ ಆಚಾರ. ಆಸಮಂತಾತ್ ಕಣ್ಣಿನಿಂದ, ಕಿವಿಯಿಂದ, ಕೈಯಿಂದ, ಬಾಯಿಯಿಂದ, ಕಾಲಿನಿಂದ ನಡೆಯೋದಕ್ಕೆ ಆಚಾರ ಅಂತಾರೆ. ಏನು ನೋಡ್ಬೇಕು ಅದೇ ನೋಡಬೇಕು, ಏನು ಕೇಳಬೇಕು ಅದೇ ಕೇಳಬೇಕು, ಏನು ತಿನ್ಬೇಕು ಅದೇ ತಿನ್ಬೇಕು, ಏನು ಮುಟ್ಟಬೇಕು ಅದೇ ಮುಟ್ಟಬೇಕು, ಎಲ್ಲಿಗೆ ಹೋಗ್ಬೇಕು ಅಲ್ಲಿ, ಇದಕ್ಕೆ ಆಚಾರ ಅಂತ. ಆಚಾರ ಅಂದರೆ ಭಾಳ ದೊಡ್ಡ. ನಮ್ಗೆ ಗೊತ್ತಿಲ್ಲ. ನೋಡ್ತಿಯಲ್ಲ, ಏನು ನೋಡ್ಬೇಕು ಅದೇ ನೋಡು, ಕೇಳ್ತಿಯಲ್ಲ, ಏನು ಕೇಳ್ಬೇಕು ಅದೇ ಕೇಳು, ಆಡ್ತಿಯಲ್ಲ, ಏನು ಆಡಬೇಕು ಅದೇ ಆಡು, ತಿಂತೀಯಲ್ಲ ಏನು ಅದೇ ತಿನ್ನು. ತಿನ್ನಕ್ಕೆ ಪರಮಾತ್ಮ ಬಾಯಿ ಕೊಟ್ಟಾನೆ, ನೋಡೋಕ್ಕೆ ಕಣ್ಣು ಕೊಟ್ಟಾನೆ, ಆಡೋಕ್ಕೆ ನಾಲಿಗೆ ಕೊಟ್ಟಾನೆ, ಕೇಳಕ್ಕೆ ಕಿವಿ ಕೊಟ್ಟಾನೆ. ಆದ್ರೆ ಮತ್ತೊಂದನ್ನು ಕೇಳದಂತೆ ಬದಿರನ ಮಾಡಯ್ಯ ತಂದೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಯಾಕೆ ಹೇಳಿದ್ರಿ? ಯಾಕೆ ಹೇಳಿದ್ರಿ? ನೋಡ್ಬೇಡಂದಿಲ್ಲ, ಮತ್ತೊಂದನ್ನು ನೋಡದಂತೆ. ಕೇಳಬೇಡಂದಿಲ್ಲ, ಮತ್ತೊಂದನ್ನು ಕೇಳದಂತೆ. ಮುಟ್ಟೋಡ, ಮತ್ತೊಂದನ್ನು ಮುಟ್ಟದಂತೆ. ಹೋಗಬೇಡ, ಅತ್ತಲಿತ್ತ ಹೋಗದಂತೆ. ಅತ್ತಲಿತ್ತಂದ್ರೆ ಸರಿ ಅಂಗಡಿ ಸಿನಿಮಾ ಥಿಯೇಟ್ರಿಗೆ ಹೋಗೋದಾರದಂತೆ, ಗುಡಿ ಹೋಗೋದಂತೆ ಅಂದಿಲ್ಲ ಅವರು. ಮನೆಗೆ ಹೋಗಬೇಡ ಅಂದಿಲ್ಲ ಅವರು. ಸರಿ ಅಂಗಡಿ ಸಿನಿಮಾ ಥಿಯೇಟ್ರಿಗೆ ಹೋಗಬೇಡೋ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ. ನನ್ನ ಅಲ್ಲದನ್ನು ಮತ್ತೊಂದು ನೋಡಂಗಿಲ್ಲ. ಖಂಡಿಸಬೇನು ಶರಣರಂತ. ನೋಡಬಾರ್ದ, ನೋಡ್ದೆ ನಿನ್ನ ಕಣ್ಣು ಕಿತ್ತೀನಿ, ಮುಟ್ಟಬಾರ್ದು ಬಿಟ್ಟು ನಿನ್ನ ಕೈ ಕಡಿತೀನಿ, ಹೋಗಬಾರ್ದು ನಿನ್ನ ಕಾಲು ಕಡಿತೀನಿ ಅಂದರು. ಆಜ್ಞೆ ಮಾಡಿದರು. ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ಬೇಕ್ರಿ. ಗುಡಿಗೆ ಹೋಗು, ಸರಿ ಅಂಗಡಿ ಹೋಗ್ತಿ, ಸರಿ ಅಂಗಡಿ ಹೋಗ್ತಿ. ಹಾಲು ಕುಡಿ, ತೀರ್ಥ ತಗೋ, ಸರಿ ಕುಡಿತಿ. ಪರದನ ಪರಸ್ತ್ರೀ ಮುಡ್ತಿ, ತಿನ್ನಬಾರ್ದು ತಿಂತಿ. ತಿನ್ನಕ್ಕೆ ಪರಮಾತ್ಮ ನಾಲಿ ಕೊಟ್ಟಾನ, ನೋಡೋಕ್ಕೆ ಕಣ್ಣು ಕೊಟ್ಟಾನೆ, ಕೇಳಕ್ಕೆ ಕಿವಿ ಕೊಟ್ಟಾನ, ಮುಟ್ಟಕ್ಕೆ ಕೈ ಕೊಟ್ಟಾನ, ನಡೆಯಕ್ಕೆ ಕಾಲು ಕೊಟ್ಟಾನ. ಎಲ್ಲಿ ನಡಿಬೇಕು, ಎಲ್ಲಿ ಹಿಡಿಬೇಕು, ಏನು ನೋಡ್ಬೇಕು, ಏನು ಕೇಳಬೇಕು, ಅದಕ್ಕೆ ನಿಯಮದವಲ್ಲ, ನಿಯಮದವಲ್ಲ, ನಿಯಮದವ. ಅದರಂತೆ ನಡಿ. ಅದಕ್ಕೆ ಆಚಾರ ಅಂತ. ಆಚಾರ ಅಂದರೆ ಏನಿಲ್ಲ. ಶಾಸ್ತ್ರದಲ್ಲಿ ನಮಗೆ ಏನು ನೋಡು, ಏನು ಕೇಳು, ಏನು ಮುಟ್ಟು, ಏನು ತಿನ್ನಂದ್ರೆ ಅದನ್ನು ಮಾಡೋದಕ್ಕೆ ಆಚಾರ ಅಂತ. ಆಚಾರ ಅಂದ್ರೆ ಮತ್ತೇನಿಲ್ಲ. ನಮಗೆಲ್ಲರಿಗೂ ಗೊತ್ತದ, ನಮಗೆಲ್ಲರಿಗೂ ಗೊತ್ತದ. ಗೊತ್ತಿಲ್ಲ ಅಂತಲ್ಲ, ಪರಂತು ಕಣ್ಣಿದ್ದು ಕಾಣದ ಕುರುಡನಿವನು. ಕಣ್ಣು ಇದ್ರು ಕುಡ್ಡಾಗ್ಯಾನ ನೋಡ್ರಿ, ಕಣ್ಣಿದ್ದು ಕುಡ್ಡಾಗ್ಯಾನ, ತಿಳಿದು ಅಜ್ಞಾನಿ ಆಗ್ಯಾನ, ಗೊತ್ತಿದ್ದು ತಪ್ಪು ಮಾಡ್ತಾನೆ. ಸಣ್ಣ ಹುಡುಗರು ಅಪರಾಧ ಮಾಡಿದ್ರೆ ಕ್ಷಮ ಮಾಡ್ತಾರೆ, ದೊಡ್ಡವರು ಮಾಡಿದ್ರೆ ಕ್ಷಮ ಮಾಡಂಗಿಲ್ಲ. ಸಣ್ಣ ಹುಡುಗರು ತಪ್ಪು ಮಾಡಿದ್ರೆ ಕ್ಷಮ ಅದ, ದೊಡ್ಡವ್ರು ತಪ್ಪು ಮಾಡಿದ್ರೆ ಕ್ಷಮ ಇಲ್ಲ, ಅವರಿಗೆ ದಂಡದ ಶಿಕ್ಷೆ ಅದ. ಪಶು ಪಕ್ಷಿ ಪ್ರಾಣಿಗಳು ತಪ್ಪು ಮಾಡ್ತಾವ, ಏನೂ ಇಲ್ಲ. ಮನುಷ್ಯ ತಪ್ಪು ಮಾಡಿದ್ರೆ ಶಿಕ್ಷೆ ಅದ, ಜೈಲದ, ಫಾಶಿ ಅದ. ಹಾಗೆ ಮನುಷ್ಯನ ಜೀವನದಲ್ಲಿ ತಪ್ಪು ಮಾಡೋದು ಸ್ವಭಾವದ ಪ್ರಶ್ನೆ ಇಲ್ಲ. ಡಾಕ್ಟರ್ ಹೇಳಿದ್ರು ಕುಡಿತಾನೆ, ಡಾಕ್ಟರ್ ಹೇಳಿದ್ರು ಉಪ್ಪು ತಿಂತಾನೆ, ಸಕ್ಕರೆ ತಿಂತಾನಂದ್ರೆ ಏನು ಅನ್ಬೇಕ್ರಿ? ಹೇಳ್ಯಾರ, ಗೊತ್ತಲ್ಲ ಅವನಿಗೆ. ಮತ್ತು ಮಾಡ್ತಾನಂದ್ರೆ ಏನಂತಾರೆ ಅವನಿಗೆ? ಮೂರ್ಖ ಅಂತ ಕರೀತಾರಲ್ಲ. ಹಾಗೆ ನಮ್ಮ ಜೀವನದೊಳಗೆ ಪಶು ಪಕ್ಷಿ ಪ್ರಾಣಿಗಳು ತಪ್ಪು ಮಾಡಿದ್ರೆ ಮಾಡ್ತಾವೆ, ಅದು ಅದರ ಸ್ವಭಾವ. ಪಶುವೇನು ಬಲ್ಲದು ಹಸುರೆಂದು ಅಳಿಸಬಹುದು ಬಸವಣ್ಣ. ದನಕ್ಕೇನು ಗೊತ್ತು? ಹಸಿರು ಮರದಲ್ಲಿ ಹೋಗ್ತವೆ. ನೀ ದನ ಇದ್ದಿ, ದನ ಇದ್ದಿ, ಕಂಡದ್ದನ್ನು ನೋಡಕ್ಕೆ, ಚಿಕ್ಕದ್ದನ್ನು ಕೇಳಕ್ಕೆ, ಅಲ್ಲದ್ದನ್ನು ಮುಟ್ಟಕ್ಕೆ ನೀ ದನ ಇದ್ದಿ, ನೀ ಮನುಷ್ಯ ಇದ್ದಿ. ಅದಕ್ಕೆ ನಿನಗೆ ಮನುಷ್ಯ ಅಲ್ಲ. ಅದಕ್ಕೆ ಮಹಾನುಭಾವರಂತಾರೆ ನೀತಿ ವಿಧಾನ, ನೀತಿವಂತನಾಗಲಿಕ್ಕೆ ಪ್ರಯತ್ನ ಮಾಡಪ್ಪ. ನೀತಿ ಮನುಷ್ಯನಿಗೆ
ಮಹಾತ್ಮ ಮಾಡ್ತದೆ, ಮಹಾದೇವ ಮಾಡ್ತದೆ. ಅನೀತಿ ಮನುಷ್ಯನಿಗೆ ದಾನವ ಮಾಡ್ತದೆ, ವಾನರ ಮಾಡ್ತದೆ. ಅದಕ್ಕೆ ಮಹಾತ್ಮರು ಮೇಲಿಂದ ಮೇಲೆ ನಮಗೆ ಮಹಾತ್ಮರು ಎಚ್ಚರ ಮಾಡ್ತಾರೆ. ಶರಣರು ಬಂದರು, ಸಂತರು ಬಂದರು, ದಾಸರು ಬಂದರು, ಎಲ್ಲರೂ ಬಂದು ನಮಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ನೋಡಪ್ಪ ನೋಡಪ್ಪ, ಎಚ್ಚರ ಆಗಪ್ಪ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರಾನ್ನಿಭೂದತ ಕ್ಷುರಶ್ಯ ಧಾರ ನಿಶಿತ ದುರತ್ಯಯ ದುರ್ಗಂ ಪಥಃ ತತ್ಕವಯೋ ವದಂತಿ. ಈ ಜೀವನ ತಲ್ವಾರ ಮೇಲೆ ನಡೆದಂಗದ. ತಲವಾರು ಹಿಂಗಿಟ್ಟಲ್ಲ, ಹಿಂಗಿಟ್ಟು ನಡೆದಂಗದ. ಬಹಳ ಎಚ್ಚರದಿಂದ ನಡಿ. ಸ್ವಲ್ಪ ಯಾಮಾರದಿ ಮರುವಿದೆ ಅಂತ ಕೇಳಿದ್ರೆ ನಿನ್ನ ಕಾಲ ಕಡದು ಛಿದ್ರಾಗಿ ಹೋಗ್ಬಿಡ್ತದೆ. ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗಂಗಿಲ್ಲ ನಿನಗೆ. ಅದರಂತೆ ಈ ಮಾನವ ಜನ್ಮ ಹೆಂಗದ ಅಂತ ಕೇಳಿದ್ರೆ ಖಡ್ಗದ ಧಾರೆ ಇದ್ದಂಗದ. ಬಿ ಅವೇರ್, ಜಾಗೃತ ಜಾಗೃತ, ಉತ್ತಿಷ್ಠತ. ಮಹಾತ್ಮರು ನಮ್ಗೆ ಎಚ್ಚರಗೊಳ್ತಾ ಇದ್ದಾರೆ. ಪರಂತು ಇಂತಹ ಮಹಾಮೋಹ ನಿದ್ರೆಯಲ್ಲಿ ನಾವು ಇದ್ದೇವೆ. ಇಂದ್ರಿಯಗಳ ವಶ ಆಗಿದ್ದೇವೆ, ಕಣ್ಣು ಕಿವಿ ಕೈ ಕಾಲಿಗೆ ವಶರಾಗಿದ್ದೇವೆ. ಶರೀ ಕೂಡ ಮನುಷ್ಯನಿಗೆ ಎಷ್ಟು ಉಳಿಯಾಡಿಸೋರು ಹೆಂಗೆ ಎಚ್ಚರ ಆಗಂಗಿಲ್ಲ. ಹಾಗೆ ನಾವು ಮಾಯಾ, ಲೋಭ, ಕ್ರೋಧ ಇದ್ರ ಕುಡಿದು ಕುಂತೇವಿ. ಎಷ್ಟು ಮಹಾತ್ಮರು ಎಚ್ಚರಿಸಿದ್ರು ಕೂಡ, ಎಷ್ಟು ನಗಾರಿ ಗಂಟೆ ಬಾರಿಸಿದ್ರು ಕೂಡ ಶರೀರ ಕುಡಿದು ಮನುಷ್ಯ ಹೆಂಗೆ ಎಚ್ಚರ ಆಗುವುದಿಲ್ಲ. ನಾವು ಹಾಗೆ ಮಕ್ಕೊಂಡಿದ್ದೀವಿ. ಅವನ ಗತಿ ಏನು? ಊರ್ಧ್ವಗತಿ ಇಲ್ಲ, ಅದೋ ಗತಿ. ಅವನ ಗತಿ ಏನು? ಅಧೋಗತಿ. ಅಧೋಗತಿ ಅಂದ್ರೆ ಏನು? ನೀವು ಎಲ್ಲಿದ್ದೀರಿ ಅದರಿಂದ ಕೆಳಗೆ ಬೆಳೆದು ಅಧೋಗತಿ ಅಂತಾರೆ. ಎಲ್ಲಿದ್ದೀರಿ? ಈಗ ಮನುಷ್ಯರಾಗಿದ್ದೀರಿ. ಊರ್ಧ್ವಗತಿ ಮಹಾತ್ಮ, ಊರ್ಧ್ವಗತಿ ಪರಮಾತ್ಮ. ಅಧೋಗತಿ ದನ, ಕತ್ತಿ, ಕುದುರೆ, ನಾಯಿ. ಪಾಪಾನ ಗುಣದಿಂದ ಗಿಡಮರ ಕ್ರಿಮಿಗಳ ರೂಪಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿ ಕುಲವಾಗಿ, ಮೇಲ ಪಶು ರೂಪಾಗಿ. ದನ, ಕತ್ತಿ, ಕುದುರೆ, ಗಿಡ, ಕಲ್ಲ ಅಂತೀರಿ. ಕುಡ್ದವ ಹೆಂಗಿರ್ತಾನ? ಹೆಂಗೆ ಬಿದ್ದ ನೋಡು, ಕಲ್ಲು ಬಿದ್ದಂಗೆ. ಅವನಿಗೇನಂತೀರಿ? ಮನುಷ್ಯ ಬಿದ್ದಂಗೆ ಅಂತೀರಿ ಏನು? ಕಟ್ಟಿಗೆನೂ ಆಗಿಲ್ಲ, ಹೆಂಗೆ ಬಿದ್ದ ನೋಡು, ಕಲ್ಲು ಬಿದ್ದಂಗಂತ ಅಂತಿರಲಿಲ್ಲ ಮನುಷ್ಯನಿಗೆ. ಮುಂದೆ ಅದೇ ಕಲ್ಲೇ ಆಗ್ತೀನಿ. ಈ ಕಲ್ಲ ಇದ್ದಂಗೆ ಇದ್ದಿ, ಮುಂದೆ ಕಲ್ಲೇ ಆಗ್ತೀನಿ. ಮಹಾತ್ಮರು ನಮಗೆ ದಯಾವಂತರು, ಕೃಪಾವಂತರು, ಕರುಣಾವಂತರು. ನಮ್ಮ ಕಡೆಯಿಂದ ಬೇಯಿಸ್ಕೊಂಡು, ನಮ್ಮ ಕಡೆಯಿಂದ ಹೊಡೆಸ್ಕೊಂಡು, ನಮ್ಮ ಕಡೆ ವಿಷ ಕುಡಿದು ನಮಗೆ ಎಚ್ಚರ ಮಾಡ್ತಾರೆ. ತಾಯಿಯಂತೆ ಗುರು ಮಾತಾ, ಗುರು ಪಿತಾ, ಗುರು ಬಂಧು ಸಹೋದರ. ತಂದೆ ತಾಯಿಗಿಂತಲೂ ಬಂಧು ಬಳಗಕ್ಕಿಂತಲೂ ಕೃಪಾವಂತರು, ಕರುಣಾವಂತರು ಅಂದ್ರೆ ಮಹಾತ್ಮರು, ಸಂತರು. ಹೊಡೆಸ್ಕೊಂಡ್ರು, ಬೇಯಿಸ್ಕೊಂಡ್ರು, ವಿಷ ಕುಡಿದ್ರು, ಹೊರಗೆ ಹಾಕಿದ್ರು. ಆದರೂ ತಾಯಿ ಎಷ್ಟು ಹೊಲಸು ಮಾಡಿದ್ರು ಖುಷಿ ಹೆಂಗೆ ಬಿಡಂಗಿಲ್ಲ. ಮಹಾತ್ಮರು ನಮ್ಮನ್ನು ಬಿಡಲಿಲ್ಲ. ಕರುಣಾ ವರುಣಾಲಯರು, ದಯಾರ್ಧ ಭೂತಿಗಳು, ಕರುಣಾ ಸಾಗರರು. ನಮ್ಮ ಮೇಲೆ ಕೃಪಾ ಮಾಡಿ ತಾಯಿಯಂತೆ ನಮ್ಮನ್ನು ಉದ್ಧಾರ ಮಾಡ್ತಾರೆ. ಗುರು ಮಾತಾ, ಗುರು ಪಿತು, ಗುರು ಬಂಧು, ಗುರು ಸಹೋದರ ಅಂತ ಅದಕ್ಕೆ ಮಹಾನುಭಾವರು ಹೇಳಿದ್ದಾರೆ. ಪುಣ್ಯಾತ್ಮರೇ, ಸ್ವಾಭಾವಿಕವಾಗಿ ಮನುಷ್ಯ ಅಂದ್ರೆ ಮರಿವಿ ಉಳ್ಳವನಿಗೆ ಮನುಷ್ಯ ಅಂತ. ಮರಿತೇವಿ, ಕೇಳ್ತೇವಿ, ಮರಿತೇವಿ. ಮನೆಗೆ ಹೋಗುವುದರಿಗೆ ಮರಿತದ. ಮನೆಗೆ ಹೋಗುವುದರಿಗೆ ಮತ್ತೆ ಮನೆಯಾಗ ಮುಟ್ಟದಲ್ಲ. ದಿನ ಕೇಳ್ತೇವೆ, ಏನು ತೊಗೋಬಾರ್ದು ಅಂತ. ದಾರಿ ಸಿಕ್ಕ ತೊಗೊಂಡು ಹೋಗ್ತೇವೆ ಮನೆಗೆ. ಹಂಗೆ ಮತ್ತೆ ಕೇಳ್ತೇವೆ, ಮತ್ತು ಮಾಡೋದು ಮಾಡ್ತೇವೆ. ಮರಿವಿಷ್ಟು ಬೆರಿಕೆ ಅದು ನಮ್ಮನ್ನು ಹಿಂಗೆ ಮರೆಸ್ತದೆ. ಮರಿವಿಗೆ ಮಾಯಾ ಅಂತ ಕರೆದಾರೆ. ಮಾಯಾ ಅಂದ್ರೆ ಏನು ಬಾರಿ ಅಲ್ಲ. ಕೇಳ್ತೇವೆ, ನೋಡ್ತೇವೆ, ಕಂಡು ಕೇಳಿ ಮತ್ತೆ ಮೊಹಿಪರೆ ಭೂಮಂಡಲದ ಭೋಗ ಪೂಗವನ್ನು ಅಳಿಯದೆ. ನಿಜಗೊಂಡು ಬರೋದಲ್ಲ. ಕಂಡಿಲ್ಲ, ಕೇಳಿಲ್ಲ, ನೋಡಿಲ್ಲ, ಸಾಯೋರ್ನ ಕಂಡಿಲ್ಲ, ಸತ್ತವ್ರ ಸುದ್ದಿ ಕೇಳಿಲ್ಲ. ಮತ್ತೆ ನಮ್ಮ ಮನೆಗೆ ಸತ್ತಾರ,
ಹಾಡಾಗುತ್ತೆ, ಎಲ್ಲ ಮಾಡ್ದೆ ಹೋದ ಅಂತ. ಮತ್ತೆ ಬಿಡ್ಬೇಕು, ನೀನು ಬಿಡ್ತೀನಿ. ಕಂಡು ಕೇಳಿ ಮತ್ತೆ ಮೋಹಿಪರೆ ಭೂಮಂಡಲದ ಭೋಗ ಭೋಗವ ನಡೆಯದೆ. ಒಡನಾಡಿಗಳು ಸತಿಸುತರು ಸತ್ತದ್ದು ನೋಡಿಲ್ಲ, ನೀ ಸಾಯಂಗಿಲ್ಲ, ಮತ್ತೆ ಇದ್ರ ಮೇಲೆ ಮೋಹ ಮಾಡ್ತೇವೆ. ಯಾರು ಮನೆ ಬಿದ್ದು ನೋಡಿಲ್ಲ, ನಿನ್ನ ಮನೆ ಬೀಳಂಗಿಲ್ಲ, ಮತ್ತೆ ಮೋಹ ಮಾಡ್ತೇವೆ. ಅದಷ್ಟು ಜಬರ್ದಸ್ತ್ ಅದು. ಹಾವಿಗೆ ಏನಪ್ಪ ಅಂತ ಕೇಳಿದ್ರೆ ನನ್ನ ಬಲೆಯಾಗ ಹಾಕ್ತಾನೆ ಗೊತ್ತಿದ್ರು ಪುಂಗಿ ನಾದಕ್ಕೆ ಓಡ್ ಹೋಗಿಲ್ಲ, ಅಲ್ಲೇ ಕುಯ್ ಕುಯ್ ಮಾಡಿ ಅಲ್ಲೇ ಇರ್ತದೆ, ಹಿಡ್ಕೊಂಡು ಹೋಯ್ತಾನ ನಾವು. ಗೊತ್ತಿಲ್ಲ ಅದಕ್ಕೆ. ಈ ನಾದಕ್ಕೆ ನಾ ಮೋಹ ಅದೇನು ಹಿಡ್ಕೊಂಡು ಹೋಯ್ತು ನನಗೆ ಒಳಗೆ ಹಾಕ್ತಾನಂತ ಗೊತ್ತಿಲ್ಲ ಅದಕ್ಕೆ. ಪರಂತು ಆ ನಾದಕ್ಕೆ ಮೋಹಿತ ಆಗಿ ಆ ಹಾವ ಅರಣ್ಯದೊಳಗೆ ತಿರುಗಾಡ್ತಕ್ಕಂಥ ಹಾವ, ಸ್ವಚ್ಛಂದವಾದ ಹಾವ ಅವನ ಕೈಯ ಸಿಕ್ಕು ಬಿಡ್ತದಲ್ಲ. ನಾವು ಹಂಗೆ ಮೋಹಿತರಾಗಿದ್ದೇವೆ. ಆಶಾ ಪಾಶತೆ ಬದ್ಧ ಕಾಮ ಕ್ರೋಧ ಪರಾಯಣ. ಆಶಾ, ಆಮಿಷೆ, ಕಾಮ, ಕ್ರೋಧ, ಮೋಹ ಇವೆಲ್ಲ ಹಗ್ಗದಿಂದ ಬಿಗಿದೇನಪ್ಪ ಅಂತ ಕೇಳಿದರೆ ನಾವೇನಾಗಿದ್ದೇವೆ ಅಂದ್ರೆ ಮೋಹಿತರಾಗಿದ್ದೇವೆ. ನಮ್ಮನ್ನು ನಾವು ಮರೆತಿದ್ದೇವೆ. ಅದಕ್ಕೆ ಮಹಾತ್ಮರು ಕ್ಲೆರಿಯನ್ ಕಾಲ್ ಟು ಲಿಬರೇಟ್ ಫ್ರಮ್ ಯುವರ್ ಕಲ್ಚರಲ್ ನ್ಯೂರೋಸಿಸ್. ಈ ನರದೌರ್ಬಲ್ಯತೆಯಿಂದ, ದುಶ್ಚಾರಿತ್ರತೆಯಿಂದ, ಈ ದುರ್ನಡತೆಯಿಂದ ಎಚ್ಚರಾಗಲಿಕ್ಕೆ ಪ್ರಯತ್ನ ಮಾಡು ಪುಣ್ಯಾತ್ಮ. ದುರಾಚಾರ, ದುರ್ನಡತೆ, ಅವಿಚಾರ, ಅನಾಚಾರಗಳು ಬಹಳ ಚಲೋ ಅನ್ನಿಸ್ತಾವೆ. ಕುಡಿಯುವಾಗ ಬಹಳ ಚಲೋ ಅನ್ನಿಸ್ತದೆ, ನೆಲಕ್ಕೆ ಬಂದು ಒದ್ದಾಡುವಾಗ, ಮಂದಿ ಥೂ ಅಂತ ಉಗುಳುವಾಗ, ಮಾನ ಹರಾಜಾಗುವಾಗ, ಜೈಲ ಹೋಗಿ ಕುಂಡ್ರುವಾಗ ಮನುಷ್ಯನಿಗೆ ಬಹಳ ಚಲೋ ಅನ್ನಿಸ್ತದೆ. ಅದರಂತೆ ದುರಾಚಾರ ಮನುಷ್ಯ ಏನಕ್ಕೇನ ಉಪಾಯದಿಂದ ಧರ್ಮವಿರಹಿತನಾಗಿ ಏನಾದರೂ ಕೂಡ ಸಂಗ್ರಹವನ್ನು ಮಾಡ್ಬೇಕಂತಾನ, ನಡಿಬೇಕಂತಾನ, ನುಡಿಬೇಕಂತಾನ, ಆಡ್ಬೇಕಂತಾನ, ಮಾಡ್ಬೇಕಂತಾನ. ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ ಭರತರ್ಷಭ ಗೀತಾದ ಪರಮಾತ್ಮ. ಇಚ್ಛೆ ಮಾಡಬೇಕು, ಇಚ್ಛೆಯಲ್ಲಿ ಸಂಸಾರ ನಡೆಯಂಗನೇ ಇಲ್ಲ. ಅದರ ಧರ್ಮಕ್ಕೆ ಅವಿರುದ್ಧವಾಗಿ ವಿಚಾರವಂತರಾಗಿ ಧರ್ಮಕ್ಕೆ ವಿರೋಧ ಮಾಡಿಕೊಂಡು ನಮ್ಮ ಇಚ್ಛೆಗಳನ್ನು ಪೂರ್ತಿ ಮಾಡಿಕೊಂಡಿ ಅಂತ ಕೇಳಿದರೆ ಆ ಇಚ್ಛೆಯೇ ನೀನು ಸಾಕಿದ ಹಾವಾಗಿ ನಿನ್ನನ್ನು ಕಡಿಯುತ್ತದೆ. ಆ ಆಶೆನೇ ನಿನ್ನ ಹಾಳು ಮಾಡ್ತದೆ. ಯಾಕೆ? ಅದು ಧರ್ಮಕ್ಕೆ ವಿರುದ್ಧವಾದದ್ದು. ಧರ್ಮಕ್ಕೆ ವಿರುದ್ಧವಾದ ಧನ, ಧರ್ಮಕ್ಕೆ ವಿರುದ್ಧವಾದ ವಸ್ತು ನಿನಗೆ ಇಂದಿಲ್ಲ ನಾಳೆ ನಿನ್ನ ದುಃಖಕ್ಕೆ ಕಾರಣವಾಗುತ್ತವೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದರೆ, ಸಾಯುವಾಗ ನಿಶ್ಚಿಂತೆಯಿಂದ ಸಾಯುವಂಥ ಕಲೆಯನ್ನು ಕಲೀಲಿಕ್ಕೆ ಪ್ರಯತ್ನ ಮಾಡ್ಕೊಂಡು ನಿಶ್ಚಿಂತಾಗಿ ಸಾಯ್ಬೇಕ್ರಿ, ನಿಶ್ಚಿಂತಾಗಿ ಸಾಯ್ಬೇಕು. ಜಗತ್ತಿನೊಳಗೆ ನಿಶ್ಚಿಂತತೆ ಅಂತ ಸುಖ ಜಗತ್ತಿನೊಳಗೆ ಯಾವುದೂ ಇಲ್ಲ. ಚಿಂತೆಯಷ್ಟು ದುಃಖ ಯಾವುದೂ ಇಲ್ಲ, ನಿಶ್ಚಿಂತೆಯಷ್ಟು ಸುಖ ಜಗತ್ತಿನೊಳಗೆ ಯಾವುದೂ ಇಲ್ಲ. ನಿಶ್ಚಿಂತೆ ಮನುಷ್ಯನಿಗೆ ಯಾವಾಗ ಬರ್ತದೆ ಅಂತ ಕೇಳಿದ್ರೆ, ಕಾಮನ ರಹಿತ ಆದಾಗ, ಆಶೆ ಬಿಟ್ಟಾಗ, ಅಪೇಕ್ಷೆ ನೀಗಿದಾಗ ಮನುಷ್ಯನಿಗೆ ಸುಖ ಬರ್ತದೆ. ಆಶಾಯ ಪರಮಂ ದುಃಖಂ ನಿರಾಶ ಪರಮಂ ಸುಖಂ. ಶಾಸ್ತ್ರ ದುಃಖಕ್ಕೆ ಕಾರಣ ಇಚ್ಛೆ, ದುಃಖಕ್ಕೆ ಕಾರಣ ಆಸೆ, ದುಃಖಕ್ಕೆ ಕಾರಣ ಅಪೇಕ್ಷೆ, ತೃಷ್ಣೆ. ಇದು ದುಃಖಕ್ಕೆ ಕಾರಣ. ಇಚ್ಛಾ ಮಾಡಬಾರ್ದಾರೆ, ಇಚ್ಛಾ ಮಾಡಬೇಕು. ಆಶಾ ಇರಬಾರ್ದು, ತೃಷ್ಣ ಇರಬಾರ್ದು, ಪಿಪಾಶ ಇರಬಾರ್ದು. ಅತಿ ಆಸೆ ಗತಿಗಡಿಸಿತು ಹೇಳಲ್ಲ. ಆಸೆ ಬಿಡು ಅಂದಿಲ್ಲ, ಅತಿ ಆಸೆ ಗತಿಗಡಿಸಿತು. ಮನುಷ್ಯನ ಜೀವನದ ಪ್ರಪಂಚದಲ್ಲಿ ಅತಿ ಆಸೆ ಮಾಡೋಕ್ಕೋಬಾರ್ದು. ಬೇಕು, ಉಣ್ಣಕ್ಕೆ ಬೇಕು, ತಿನ್ನಕ್ಕೆ ಬೇಕು, ಹೆಂಡತಿ ಬೇಕು, ಗಂಟು ಬೇಕು, ಮನೆ ಬೇಕು, ಬೇಕು ಬೇಕು ಇಲ್ಲ ಅಂದರೆ ಪ್ರಪಂಚ ಹೇಗೆ. ಅತಿ ಅತಿ ಸರ್ವತ್ರ ವರ್ಜಯಿತ್. ಅತಿ ಅನ್ನತಕ್ಕಂಥದ್ದು ಬಿಡಬೇಕು ಮನುಷ್ಯನಿಗೆ. ಅತಿ ಏನು ಮಾಡ್ತದೆ ಕೇಳಿ, ನಿನಗೆ ಅವನತಿ ತರ್ತದೆ. ಗೌರ್ಮೆಂಟ್ ಯಾರ ಮೇಲೆ ರೇಡ್ ಮಾಡ್ತಾರೆ? ಅತಿ ಗಳಿಸೋ ಮೇಲೆ ಮಾಡ್ತಾರಲ್ಲ. ಕುಸ್ತಿ ಹಿಡಿಯಕ್ಕೆ ಯಾರು ಬರ್ತಾರೆ? ಪೈಲ್ವಾನಿಗೆ ಬರ್ತಾರಲ್ಲ. ಥಳದ ಮನುಷ್ಯ ಕುಸ್ತಿ ಹಿಡಿಯಕ್ಕೆ ಬರ್ತಾನೆ ಯಾರು?
ಪೈಲ್ವಾನ್ ರಾಜ ಕುಸ್ತಿ ಹಿಡಿಯೋ ಬರ್ತಾನೆ, ಭಾಳ ರೊಕ್ಕ ಇಟ್ಟೆ ಅಂದ್ರೆ ಗೌರ್ಮೆಂಟ್ ಬರ್ತದೆ. ಅತಿ ಸರ್ವತ್ರ ಅತಿ ಗರ್ವೇಣ ರಾವಣ ಅತಿ ರೂಪೇಣ ಸೀತಾ. ಅತಿ ಗರ್ವ ಮಾಡಿದ್ರೆ ರಾವಣ ಹೋದ, ಅತಿ ಸುಂದರದಕ್ಕೆ ಸೀತಾ ಬೆನ್ನು ಹತ್ತಿದ್ರು. ಅತಿ ಸರ್ವತ್ರ ವರ್ಜಯಿತ್. ಜೀವನದಲ್ಲಿ ಅತಿ ಮಾಡಕ್ಕೆ ಹೋಗಬಾರ್ದ್ರಿ. ಬಹಳ ಸೌಕಾರಿಕೆ, ಬಹಳ ವಿದ್ಯೆ, ಬಹಳ ಬುದ್ಧಿ, ಬಹಳ ಶಾಣೆತನ ಅವು ಕೆಲಸ ಕೊಡಂಗಿಲ್ಲ. ಮತ್ತೊಬ್ಬರು ಬರ್ತಾರೆ, ಅದನ್ನು ಕೆಡವಕ್ಕೆ ಯಾರೇ ಬರ್ತಾರೆ. ಪೈಲ್ವಾನ್ ಯಾರೇ ಗದಗೆದ್ದು ಮತ್ತೊಂದು ತರ್ತಾರಿಲ್ಲ, ತಂದನ್ನು ಕೆಡುತ್ತಾರೆ. ಅದು ಜಗತ್ತಿನ ರೂಢಿ ಅದ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ನಿಮ್ಮ ಜೀವನದಲ್ಲಿ ಹೆಂಗಿರ ಕಲಿಬೇಕು ಅಂದ್ರೆ ಮಧ್ಯಭಾವಿಯನ್ನು ಸೇವೆಯಿತ. ಮಧ್ಯಭಾವಿ ಇರ್ಬೇಕ್ರಿ, ಬಡವರಲ್ಲ ಶ್ರೀಮಂತರ. ಅತೀ ಥಂಡಗಾದರೂ ಸಾಯ್ತೀರಿ, ಅತೀ ಆದರೂ ದವಾಖಾನೆಗೆ ಹೋಗ್ತೀರಿ. ಅದು 98 ಇರಬೇಕು. 100 ಹೋಯ್ತಂದ್ರೆ 70 ಬಂತಂದ್ರೆ ಉರಿ ಹಚ್ತಾರೆ. 100 ಮೇಲೆ ಹೋಯ್ತಂದ್ರೆ ದವಾಖಾನೆಗೆ ಒಯ್ದು ಹಾಕ್ತಾರೆ. ಅಷ್ಟೇ ಇರ್ಬೇಕ್ರಿ. 98, 99 ಇದು ನಡೀತದೆ. ಅತಿ ಕೆಳಗೆ ಅತಿ ಮ್ಯಾಲೆ ಹೋಯ್ತು ಅಂದ್ರೆ ಕಾಳಕ. ಅತಿ ಉಗ್ರ ಯಾವುದಿರಬಾರ್ದು. ಅತಿ ಅಂತಕ್ಕಂಥ ಸರ್ವತ್ರ ವರ್ಜಯಿತ್. ಅತಿ ಅಂತಕ್ಕಂಥ ಅದು ಬಿಡಬೇಕು. ಬಹಳ ಬಡತಾನೆ, ಭಾಳ ಶ್ರೀಮಂತ ಇರಬಾರ್ದು, ಬಹಳ ಅಗ್ಲಿ ಇರಬಾರ್ದು, ಬಹಳ ಸುಂದರನೇ ಇರಬಾರ್ದು. ಬಹಳ ಅಗ್ಲಿ ಅದೇ ಕರ್ಕೊಳ್ಳಂಗಿಲ್ಲ, ಬಹಳ ಸುಂದರ ಆದ್ರೆ ರಾವಣ ಅಂತ ಬೇನ್ ಹತ್ತಾರೆ. ಮಧ್ಯಭಾವಿಯನ್ನು ಸೇವೆ ಐತ. ಮಧ್ಯದಲ್ಲಿ ಇರ್ಬೇಕು ಮನುಷ್ಯ. ಬಹಳ ಸೌಕರ್ಯ ತೋರಿಸಿರಿ ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಅವ್ರು ಬರ್ತಾರೆ. ಮನುಷ್ಯ ನಡಬರ್ಕಿದ್ರೆ ಏನಾಗಿಲ್ಲ ರೀ. ಮನುಷ್ಯನ ಜೀವನದಲ್ಲಿ ನಾವು ನಡಬರ್ಕಿರಕ್ಕೆ ಯಾರು ಅಲ್ಲ ಅಂತೇಳಿ ನಂಬರ್ 1 ಸಾವುಕಾರ ಟಾಟಾ ಬೆಲ್ಲನೇ ಆಗ್ಬೇಕಂತೇಳಿ ಗೌರ್ಮೆಂಟ್ ನೋಡ್ತದೆ ಅವರಿಗೆ. ಅದಕ್ಕೆ ಮನುಷ್ಯನ ದೇಹದ ಶಾಸ್ತ್ರದೊಳಗೆ ಮನುಷ್ಯ ಯಾವಾಗಲೂ ಕೂಡ ಮನುಷ್ಯನಾಗಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕು. ನ ದೇವತಾ ನ ರಾಕ್ಷಸ. ಭಾಳ ಮಾಡಿದ್ರೆ ರಾಕ್ಷಸ ಹಾಕಿ, ಭಾಳ ದೇವತಾ ಆಗ್ತದೆ. ಇಲ್ಲಿ ನಡೆಯಂಗಿಲ್ಲ, ಅವ್ರು ಇಬ್ಬರಿಗೆ ಇಲ್ಲಿ ಓಡಂಗಿಲ್ಲ. ಕೆಳಗಡೆ ಹೋಗ್ಬೇಕು, ಮೇಲೆ ಹೋಗ್ಬೇಕು. ಭೂಮಿ ಮೇಲೆ ಇರೋಕೆ ಅವ್ರಿಗೆ ಪರ್ಮಿಷನ್ ಇಲ್ಲ. ಭೂಮಿ ಮೇಲೆ ನಾವು ಬದುಕಬೇಕಂದ್ರೆ ಮಾನವನಾಗಿಯೇ ಬದುಕಬೇಕು. ಅತಿ ಸರ್ವತ್ರ ವರ್ಜಯಿತ್. ಅತಿ ಅನ್ನೋದು ಬೇಡ. ಮನುಷ್ಯನಿಗೆ ಏನು ಹೇಳ ಅದನ್ನೇ ಮಾಡೋದು. ಬಹಳ ಉಪವಾಸ ಇದ್ರೂ ತ್ರಾಸ, ಬಹಳ ಉಂಡ್ರೂ ತ್ರಾಸ. ಎಷ್ಟು ಉಣಬೇಕು ಅಟ್ಟೆ ಉಣಬೇಕು, ಎಷ್ಟು ಉಣಬೇಕು ಅಟ್ಟೆ ಉಣಬೇಕು. ಹೌದಲ್ರಿ? ಮೈಗೆ ಅರಿವು ಭಾಳ ಫಿಟ್ಟು ಆಗಬಾರ್ದು, ಭಾಳ ಡೇಲಾನು ಆಗಬಾರ್ದು. ಎರಡೂ ಬೈತಾರೆ. ಭಾಳ ಫಿಟ್ಟಾದ್ರೂ ಹರಿತಾವ, ಭಾಳ ಡೇಲ ಆದ್ರೆ ಹುಚ್ಚಿದ್ದೇನಂತಾರೆ. ಎಷ್ಟು ಅಟ್ಟೆ ಇರ್ಬೇಕು ಮನುಷ್ಯನಿಗೆ. ತಕ್ಕಂಗೆ ಉಡಬೇಕು, ತಕ್ಕಟ್ಟೆ ಉಣಬೇಕು. ತನಗೇನು ಅದೇ ಉಡಬೇಕು, ತನಗೆ ಹಿಡಿದು ಅದೇ ಉಣಬೇಕು. ಚಲೋ ಅನಿಸೋದು ಉಡಬೇಕು, ಚಲೋ ಅನಿಸೋದು ಉಣಬೇಕು. ಅದನ್ನು ಬಿಟ್ಟು ಏನಾರು ಮಾಡಕ್ಕೆ ಹೋದೇವೆ ಅಂದ್ರೆ ಹುಚ್ಚಂತಾರೆ. ಹುಚ್ಚ ಅಂತಾರೆ. ತನಗೆ ತಕ್ಕದು ಉಡ್ಬೇಕಲ್ರಿ. ಎಲ್ಲರಿಗೆ ಎಲ್ಲ ಡ್ರೆಸ್ ಚಲೋ ಕಾಣಂಗಿಲ್ಲಲ್ಲ. ಎಲ್ಲರಿಗೆ ಎಲ್ಲ ಡ್ರೆಸ್ ಚಲೋ ಕಾಣಂಗಿಲ್ಲ. ನಾನು ಸಾಕು ಹತ್ಕೊಂಡು ಏನು ಡ್ರೆಸ್ ಹೊಲ್ಸ ನಿಮಗೆ ಹುಚ್ಚಂತಾರೆ. ನಿನಗೆ ಒಪ್ಪುವಂಥ ಡ್ರೆಸ್ ಉಡಬೇಕು. ನಿನಗೆ ಪಚನ ಆಗಂಥದ್ದು ಊಟ ಮಾಡಬೇಕು. ನಮ್ಮ ಮನೆಗೆ ಖೀರು ಮಾಡ್ಯಾರ ಅಂತ ತಿಳ್ಕೊಂಡು ಜ್ವರ ಬಂದಾಗ ಉಂಡೆ ಅಂದ್ರೆ ನಿನ್ನ ಹೆಣ ಎತ್ತದ. ಜ್ವರ ಬಂದಾಗ ಖೀರು ಮಾಡೋದು ಉಂಡೆ ಅಂದ್ರೆ ನಿನ್ನ ಹೆಣ ಎತ್ತದ. ನಿನಗೆ ಪಚನ ಆಗೋದೇ ಉಣಬೇಕು. ನಿನಗೆ ಚಲೋ ಆದದ್ದೇ ಉಡಬೇಕು. ನಿನಗೆ ಚಲೋ ಆದಲ್ಲೇ ಇರಬೇಕು. ಪರಂತು ನಾವು ಹಂಗಲ್ಲ. ಚಲೋನೇ ಡ್ರೆಸ್ ಇರಬೇಕು. ನಗ್ತಾರೆ ಮಂದಿ ನೋಡಿ. ಕಟ್ಟಿಗೆ ಮನುಷ್ಯ ಇದ್ದೆ ದೊಡ್ಡ ಪ್ಯಾಂಟ್ ಉಟ್ರೆ ಚಲೋ ಕಾಣ್ತದೆ. ಮಾರಿಗೆ ಬಣ್ಣಕ್ಕೆ ಎಲ್ಲ ಅನುಕೂಲದ ಉಡಬೇಕು, ತಿನ್ನಬೇಕು, ಕಲಿಬೇಕು. ಅದಕ್ಕೆ ಮನುಷ್ಯನಿಗೆ ವಿಚಾರ ಮಾಡಲಾರ್ದಂಗೆ ಅದ ಅಂತ ಮಾಡುವುದಲ್ಲ. ನಮ್ಮ ಮನೆಯಾಗ ರೊಕ್ಕ ಅದ ಅಂತ ಮಾಡುವುದಲ್ಲ. ನಮ್ಮ ಮನೆಯಾಗ ಅರಿವದು ಅಂತ ಉಡುವುದಲ್ಲ. ನನಗೆ ತಕ್ಕಂಥ ಅರಿವು ಇಡಬೇಕು. ಹೊಟ್ಟೆ ಅಂಥದ್ದು ಉಣಕ್ಕೆ ಕಲಿಬೇಕು. ನಮ್ಮ ಮನೆಯಾಗ ಅದ ಎಲ್ಲ ಅಂತ ಉಣಕ್ಕೆ ಬರಂಗಿಲ್ಲ. ನಮ್ಮ ಮನೆಯಾಗ ಅದ ಅಂತ ಅವೆಲ್ಲ ಉಡಕ್ಕೆ ಬರಂಗಿಲ್ಲ. ಊಟ ನಿಂಗೆ ಮಂಗೆ ಅಂತಾರೆ. ಪರಂತು ಮನುಷ್ಯರಿಗೆ ಬುದ್ಧಿ ಇಲ್ಲ. ಅದರಂತ ಎಲ್ಲ ಮಾಡಕ್ಕೆ ಹೋಗ್ತಾನೆ. ಶಕ್ತಿ ಅಂತ ಏನಾರು ಮಾಡಕ್ಕೆ ಹೋಗ್ತಾನೆ. ರೊಕ್ಕದಂತ ಏನಾರು ಮಾಡಕ್ಕೆ ಹೋಗ್ತಾನೆ. ಏನಂತಾರೆ? ಮೂರ್ಖ ಅಂತ. ಅದಕ್ಕೆ ಮಹಾನುಭಾವರು ನಮ್ಮ ಮ್ಯಾಲಿಂದ ಮ್ಯಾಲೆ ಅಂದಾಗ ನಡಿ ನುಡಿ ಇವೆರಡು ಮನುಷ್ಯನಲ್ಲಿ ಬಹಳ ಎಚ್ಚರಾಗಿರಬೇಕು ಅಂತ ಮಹಾತ್ಮರು ಮ್ಯಾಲಿಂದ ಮ್ಯಾಲೇನಪ್ಪ ಅಂತ ಕೇಳಿದರೆ ಹೇಳ್ತಾರೆ. ಮತ್ತು ಏನು ಮಾಡಬೇಕು? ಹೇಗೆ ತನಗೂ ಜಗತ್ತಿಗೂ ಶಾಸ್ತ್ರಕ್ಕೂ ಅನುಕೂಲ ಆಗತಕ್ಕಂಥ ನಡಿಕಬೇಕು. ಅದಕ್ಕೆ ಚರಿತ್ರ ಅಂತಾರೆ, ಸುಚರಿತ್ರ ಅಂತಾರೆ. ರಾವಣ ಚರಿತ್ರೆ ಬರ್ದಾರೆ ಯಾರ್ರೀ? ದುರ್ಯೋಧನ ಚರಿತ್ರೆ ಬರ್ದಾರ ಯಾರ್ರೀ? ಧರ್ಮಂದು ಬರ್ದಾರ, ರಾಮಂದು ಬರ್ದಾರ. ದುರ್ಯೋಧನದು
ಓದಿರೇನಿಲ್ಲ ರಾವಣದು? ಎಲ್ಲಿ ಓದಿರಿ? ರಾಮನ ಚರಿತ್ರೆ ಓದಿರಿ ನೀವು? ಧರ್ಮನ ಚರಿತ್ರೆ ಓದ್ತೀರಿ ನೀವು? ರಾವಣನ ಚರಿತ್ರೆ ಓದಂಗಿಲ್ಲ ಯಾರು, ದುರ್ಯೋಧನ ಚರಿತ್ರೆ ಯಾರು ಓದಂಗನೇ ಇಲ್ಲ. ಯಾಕಂದ್ರೆ ಚರಿತ್ರ ಅಂತ ಎದಕ್ಕಂತಾರೆ? ಚರತಿ ಇತಿ ಚರಿತ್ರ, ಇನ್ನೊಬ್ಬರು ಅನುಸರಣೆ ಮಾಡುವುದಕ್ಕೆ ಚರಿತ್ರ ಅಂತಾರ್ರಿ. ಅವ್ರು ನೋಡಿ ಮತ್ತವ್ರು ನಡ್ಯಾಕ್ ಮಾಡಬೇಕು. ರಾವಣಂಗೆ ಯಾರು ನಡ್ಯಾಕ್ ಬರ್ತದೆ? ಇನ್ನೊಬ್ರು ಹೆಂಡ್ರು ತೊಗೊಂಡು ಹೋಗಿ ಬರ್ತದೆ. ದುರ್ಯೋಧನಗೆ ಇನ್ನೊಬ್ಬರು ಮನೆ ಮೇಲೆ ನೀವು ಹೋಗಕ್ಕೆ ಬರ್ತದೆ? ಬರಂಗಿಲ್ಲ, ಬರಂಗಿಲ್ಲ ನೀವು. ಅದಕ್ಕೆ ದುಶ್ಚರಿತ್ರ ಅಂತಾರೆ. ಮನುಷ್ಯನಿಗೆ ಚರಿತ್ರವಾನ್ ಆಗಬೇಕು ವಿನ ಚರಿತ್ರಹೀನ ಆಗಬಾರ್ದು. ಮನುಷ್ಯನ ಜೀವನ ಚರಿತ್ರ ಇತ್ತು ಅಂತ ಕೇಳಿದ್ರೆ ಅವನಿಗೆ ಸಾವು ಇಲ್ಲ, ಅವನಿಗೆ ಸಾವು ಇಲ್ಲ. ಧರ್ಮ ಸಾಯಂಗಿಲ್ಲ, ಧರ್ಮ ಸಾಯಂಗಿಲ್ಲ. ಎಷ್ಟು ಮಂದಿಗೆ ಹೆಸರು ಇಟ್ಟರು ಧರ್ಮ ಅಂತ ಇಟ್ಟರೆ? ಅರ್ಜುನ ಅಂತ ಎಷ್ಟು ಮಂದಿಗೆ ಹೆಸರು ಇಟ್ಟಾರ್ರಿ? ರಾವಣ ಅಂತ ಯಾರು ಅದಾರ ನಿಮ್ಮ ಊರಾಗ? ಇಲ್ಲ. ದುಶ್ಯಾಸನ ಅಂತ ಇಲ್ಲ. ಯಾಕೆ ಅವ್ರ ಚರಿತ್ರನೇ ಇಲ್ಲ, ಅವ್ರು ಬದುಕಿಲ್ಲ. ಅವರು ಅವ ಏನಿದ್ರು ಹೋಯ್ತು, ಮುಗಿತು. ಅವ್ರು ಪುನಃ ಹೆಸರು ಸಹಿತಕ್ಕೆ ಜಗತ್ತಿನಲ್ಲಿ. ಯಾಕೆ? ಚರಿತ್ರಹೀನ. ಮನುಷ್ಯನ ಜೀವನದಲ್ಲಿ ಬದುಕಬೇಕಾದ್ರೆ ಮನುಷ್ಯನ ಚರಿತ್ರ ಅವನ್ನ ಬದುಕಿಸ್ತದೆ, ಅವನ ಹೆಸರು ಉಳಿಸ್ತದೆ. ಅದಕ್ಕೆ ನೀ ಏನಾಗು ಅಂದ್ರೆ ಚರಿತ್ರವಾನ್ ಆಗು. ಚರಿತ್ರ ಏನು? ನಡವಳಿಕೆ. ಅದೇ ಹೇಳಿದ್ರೆ ನಡೆ ನುಡಿ ಒಂದಾದರೆ ಸಾಕು, ಇದೇ ಜನ್ಮ ಕಡೆ. ಮನುಷ್ಯನಿಗೆ ನಡಿ ನುಡಿ ಎರಡು ಒಂದಾಯ್ತು. ನಡೆದಂತೆ ನುಡಿ, ನುಡಿದಂತೆ ನಡಿ, ಇದೇ ಜನ್ಮ ಕಡಿ. ಮನುಷ್ಯನ ಮುಂದೆ ಹುಟ್ಟು ಸಾವು ದುಃಖ ಜನ್ಮ ಮರಣ ಏನು ಬರಂಗಿಲ್ಲ. ನೀ ಪರಮಾತ್ಮ ಆಗ್ತಿ, ಭಗವಂತ ಆಗ್ತಿ. ರಾಮ ಮತ್ತು ಹುಟ್ಟಿಲ್ಲ, ಧರ್ಮ ಮತ್ತು ಹುಟ್ಟಿಲ್ಲ, ಮುಗಿತ ಜನ್ಮ. ಅವ್ರ ಹೆಸರು ಹೇಳೋರು ನಾವು ಭಾಳ ಮಂದಿ ಇದ್ದೇವೆ. ಆಯಿತು, ಯಾಕೆ? ನಡೆದಂತೆ ನುಡಿದ್ರು, ನುಡದಂತೆ ನಡೆದರು, ಇದೇ ಜನ್ಮ ಕಡೆ. ಮಹಾತ್ಮರು ಹೇಳೋದು. ಅವರು ದೇವರಾಗ್ತಾರೆ, ದೇವರು ಪರಮಾತ್ಮ ಆಗ್ತಾರೆ. ಅದಕ್ಕೆ ಮ್ಯಾಲಿಂದ ಮೇಲೆ ನಮಗೆ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಗತ್ತಿನೊಳಗೆ ಏನಪ್ಪ ಅಂದ್ರೆ ಜೀವನದಲ್ಲಿ ಏನು ಗಳಿಸಬೇಕು ಅಂದ್ರೆ ಅದೇ ಹೇಳ್ತಾರೆ. ಅಗ್ಗಳಿಕೆ ಯಾವುದು ವಿಷಯ ಏನದ? ಜೀವನದಲ್ಲಿ ಏನು ಗಳಿಸಬೇಕು, ಗಳಿಕೆ ಅಂತ ಎದಕ್ಕಂತೀರಿ? ಅದೇ ನಮ್ಗೆ ಗೊತ್ತಿಲ್ಲ. ಗಳಿಕೆ ಅಂತ ಎದಕ್ಕಂತೀರಿ? 100 ರೂಪಾಯಿಗೆ ಸಾಮಾನು ತಂದ್ರಿ, 100 ರೂಪಾಯಿಗೆ ಮಾರಿದ್ರಿ, ಏನಂತಾರೆ? ಇದಕ್ಕೆ ಗಳಿಕೆ ಅಂತಾರೇನು? ಗಳಿಕೆ ಅಂತ ಎದಕ್ಕಂತಾರೆ? ಉಳಿಯೋದಕ್ಕೆ ಗಳಿಕೆ ಅಂತಾರೆ. ಏನು 100 ತಂದಿದ್ದಿ, 110ಕ್ಕೆ ಮಾರಿದೆ, 10 ರೂಪಾಯಿ ಗಳಿಕೆ ಆಯ್ತು, ಅದಕ್ಕೆ ಗಳಿಕೆ ಅಂತ. 100ಕ್ಕೆ ತಂದು 100ಕ್ಕೆ ಮಾರಿದೆ ಅಂದ್ರೆ ಯಾಕೆ ಹೋಗಿದ್ದೆ ಹುಚ್ಚಿ ಬಜಾರ್ಕ್ಕೆ? ಸುಮ್ಮನೆ ಟೈಮ್ ರೊಕ್ಕ ಖರ್ಚು ಮಾಡಿ ಯಾಕೆ ಹೋಗಿದ್ದಿ? ತಿಳಿಯೋದಲ್ಲಿ ಬುದ್ಧಿಯೋದಲ್ಲಿ ಅಂತ ಬೈತಾರೆ. ಇಲ್ಲ ನಿಮಗೆ ಬೈತಾರೆ, ಸ್ವಾಭಾವಿಕ ಬೈತಾರೆ. ಹೋಗಿ ಬಂದು ಏನು ಉಳಿಲಿಲ್ಲ ಅಂದ್ರೆ ಪರಂತು ಹಂಗ ನಮ್ಗೆ ಕೇಳಿದ್ರು 50, 60, 70, 100 ವರ್ಷ ದಂಧ ಮಾಡಿದೆ, ಏನು ಉಳಿತಪ್ಪ? ಉಳಿತೇನು? ಕಟ್ಟದ ಮನೆ ಊರಾಗ, ತಗೊಂಡು ಹೊಲದಾಗ, ಗಳಿಸಿದ ರೊಕ್ಕ ಬ್ಯಾಂಕ್ನಾಗ, ನೇಮ್ ಮಣ್ಣಾಗ ಉಳಿತೇನು? ಏನು ಉಳಿತು? ಉಳಿದ ಏನು ಗಳಿಸದಿ? ನಮ್ಮ ಜೊತೆಗೆ ಬರೋದು ಗಳಿಕೆ ಅಂತಾರ್ರಿ, ಬಿಟ್ಟು ಹೋದ್ ಗಳಿಕೆ ಅಂತಾರ. ಅದಕ್ಕೆ ಸಂತಾನ ವ್ಯಾಪಾರ ಮನೆ ಖಾಲಿ ಬಂದ ಗಳಿಕೆ ಅಂತಾರ. ಅದಕ್ಕೆ ಬ್ಯಾಲೆನ್ಸ್ ಏನದ? ನೀನು ಎಂತಕ್ಕೆ 60-70 ವರ್ಷ ಪರಮಾತ್ಮ ನಿನಗೆ ಕೊಟ್ಟು ಕಳ್ಸದ? ಹಂಗ ಅವ್ವಪ್ಪ ನಿಮ್ಗೆ ಭಾಂಡವಾಳ ಮಾಡಿ ಕಳ್ಸಿದ್ರು ವ್ಯಾಪಾರ ಮಾಡಂತ ಎಲ್ಲ ಹಾಕಿ ಬಂದಿ ಅಂದ್ರೆ ಹುಚ್ಚಂತಾರಿಲ್ಲ ನಿನಗೆ. ಹಂಗೆ ಪರಮಾತ್ಮ ನಿನಗೆ 60, 70, 80 ವರ್ಷ ಕಳ್ಸದ. ಏನು ಕಳ್ಸದೆ? ಮನೆ ಕಟ್ಟದನ್ರಿ, ಮಾಡೇ ಕಟ್ಟದನ್ರಿ, ಹಂಚಿ ಮಾಡ್ಕೊಂಡ್ರಿ, 4 ಮಕ್ಕಳು ಹಡದನ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದ್ರಿ, ಬಂತೇನು? ಏನಿದ್ದರೆ ಇದು ಖಾಲಿ ಮನೆಯೋ, ಶಿವನ ಖಾಲಿ ಮನೆಯೋ. ಅದಕ್ಕೆ ನಾನು ಇದು ಬರಂಗಿಲ್ವ ಯಪ್ಪ, ಇದು ನಂದಂತ, ಇದ್ರ ಸಲುವಾಗಿ ಎಷ್ಟು ಪಾಪ ಮಾಡಿದೆ, ಕೈಗೆ ಕಾಲಿ ಕಡಿ ಇದರ ಬರ್ತದೆ ನಿನ್ನ ಜೊತೆಗೆ, ಇದರ ಬರ್ತದೆ ನಿನ್ನ ಜೊತೆಗೆ. ಗಳಿಸದೇನು? 60 ವರ್ಷ ಹಾಳು ಮಾಡಿದೆಲ್ಲ, ಕೋಟಿ ರೂಪಾಯಿ ಕೊಟ್ಟು ಬರೆದ ಹೊಳ್ಳಿ ಬರೆದಂತ ಆಯುಷ್ಯ ಹಾಳು ಮಾಡಿದೆಲ್ಲ. ಶಾಸ್ತ್ರ ವಾದ ಜೀವನ, ವಾದ ಗಂಟೆ, ವಾದ ತಾಸ
ನೀವು ಕೋಟಿ ರೂಪಾಯಿ ಕೊಟ್ಟರು ಹೊಳ್ಳಿ ಬರುವುದಿಲ್ಲ ರೀ. ನಿಮ್ಗೆಲ್ಲರಿಗೆ ಒಂದು 20 ವರ್ಷನವ್ರು ಆಗಂದ್ರೆ ಆಗ್ತೀರಿ, 2 ಸ್ನೋ ಪೌಡ್ರ ಮೇಕಪ್ ಮಾಡ್ಕೊಂಡ್ರೆ ಆಗ್ತೀರಿ. ಇದು ಗತಮ್ ಗತಮ್ ಹೋದದ್ದು ಹೋಯ್ತು, ಹೊಳ್ಳಿ ಬರಂಗಿಲ್ಲ ರೀ. ಎಷ್ಟು ರೊಕ್ಕ ಕೊಟ್ಟರೆ ಬರ್ತದೆ ರೀ? ಬರಂಗಿಲ್ಲ. ಆಯುಷ್ಯ ಬರಂಗಿಲ್ಲ ರೀ. ಆಯುಷ್ಯ ಮೀರೊಳಗೆ ಕಾಜಿ ಗುರು ಇರೋದು ಗುರು ಶಂಭುಲಿಂಗವನ್ನು ಒಲಿಸಿ. ಇದು ಆಯುಷ್ಯ ಹಾಳಾಗು ಸಂಸಾರ ಗಳಿಸಕ್ಕೆ ಕೊಟ್ಟಿಲ್ರಿ. ಹಾಳಾಗು ಸಂಸಾರ ಗಳಿಸಕ್ಕೆ ಈ ಆಯುಷ್ಯ ಕೊಟ್ಟಿಲ್ಲ. ಹಾಳಾಗು ಆಯುಷ್ಯ ಅಲ್ಲ, ಹಾಳಾಗಲಾರದ ಪರಮಾತ್ಮ ಗಳಿಸಕ್ಕೆ ಪರಮಾತ್ಮ ಕೊಟ್ಟಾನೆ. ಗಂಡ್ರು ಮಕ್ಕಳು ಬ್ಯಾಡ ಅಂದಿಲ್ಲ ಅವರು, ಇರಲಿ. ಅದರೊಳಗೆ ಹಾಳಾಗದ ಪರಮಾತ್ಮ, ಅವಿನ್ಯಾಸಿಯಾದ ಪರಮಾತ್ಮ ದಯಾ ಭಕ್ತಿ ಜ್ಞಾನ ಗಳಿಸಲಕ್ಕೆ ಕೊಟ್ಟಾನೆ ವಿನಃ ಅದನ್ನು ಬಿಟ್ಟು ಹಾಳಾಗೋ ಶರೀರದಿಂದ ಹಾಳಾಗೋ ಸಂಸಾರ ಗಳಿಸಿದ್ರೆ ನಿನಗೆ ಯಾವ ಶಾಣೆತನ, ಯಾವ ಬುದ್ಧಿವಂತ ಅಂತ ಕರೀತಾರೆ ಪುಣ್ಯಾತ್ಮರೇ. ಮಹಾತ್ಮರು ಅದಕ್ಕೆ ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಡು ಹೇಳ್ತಾರೆ, ಏನಿರ್ದೊಡೇನು ನಿಜ ಬೋಧಿ ಎಂದು ಇಲ್ಲದರೆ ಕಾನೂನದ ಬೆಳೆದಿಂಗಳಂತೆ ನಿಷ್ಫಲವು. ಏನಿದ್ರೆ ಏನು, ಹೆಂಡ್ರಿದ್ರೇನು, ಗಂಡಿದ್ರೇನು, ಮಕ್ಕಳಿದ್ರೆ ರೊಕ್ಕಿದ್ರೇನು, ನಿಷ್ಫಲವು. ನಾವು ತಿಳ್ಕೊಂಡಿದ್ದೇವೆ ಮನೆ ಮೇಲೆ ಮಾಡೇ ಕಟ್ಟಿದ್ರೆ 4 ಮಕ್ಕಳು ಹಿಡಿದ್ರೆ ಬ್ಯಾಂಕ್ ನಾವು ಸಫಲ, ನಮ್ಮ ಜೀವನ ಸಫಲ ಆಯಿತು ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ ಸಫಲ ಅಲ್ಲ. ಸಫಲ ಅದಕ್ಕೆ ಪರಮಾತ್ಮನ ಪ್ರಾಪ್ತಿ ಮಾಡಿಕೊಂಡ್ರೆ ಸಫಲ. ನೀ ಪರಮಾತ್ಮನಿಗೆ ಹೇಳಿ ಬಂದಿದ್ದು ಹೊಟ್ಟೆಯಾಗ, ಈ ಪರಮಾತ್ಮ ಈ ಮನುಷ್ಯ ಶರೀರ ನಿನಗಾಗಿ ಅದನ್ನು ಪಡ್ಕೊಂಡತಿ ಹೇಳಿ ಬಂದವರಿದ್ದೀರಿ. ತಾಯಿ ಹೊಟ್ಟೆಯಾಗಿದ್ದ ಕಾಲಕ್ಕೆ ವಚನ ಕೊಟ್ಟು ಬಂದೀರಿ. ಮರದನ್ನದಕ್ಕೆ ಒಂದು ಉಪಾಯವೇ ಧರ್ಮವನ್ನು ಮತ್ತೆ ಮರ್ತೇವಲ್ಲ, ಮತ್ತೆ ಮರ್ತೇವೆ. ಅದಕ್ಕೆ ಮಹಾತ್ಮರನ್ನ, ಸಂತರನ್ನ, ಗುರುಗಳನ್ನ ಕಳಿಸೋರು ಎಚ್ಚರ ಮಾಡಿರಿ, ಅವರಿಗೆ ಎಚ್ಚರ ಮಾಡಿರಿ. ಮರ್ತಾವ, ಮರಿದು ಮನುಷ್ಯನ ಸ್ವಭಾವದ ಎಚ್ಚರ ಮಾಡಿ. ಪರಂತು ನಾವಿಷ್ಟು ಮೂರ್ಖರು ಘೋಡ ನಿದ್ರೆಯೊಳಗಿದ್ದೇವೆ. ಎಷ್ಟು ಮಂದಿ ಕೀರಿ ಹೊಡೆದ್ರು, ಡಂಗರ ಹೊಡೆದ್ರು, ಮತ್ತು ನಾವು ಮಾಡುವುದೇ ಮಾಡ್ತೇವೆ. ಗೌರ್ಮೆಂಟ್ ಡಂಗರ ಹೊಡಿಸ್ತದೆ, ಟಿವಿಯಾಗಿ ಹೇಳ್ತದೆ, ಎಲ್ಲ ಮಾಡ್ತದೆ, ಪೇಪರ್ದಾಗ ಕೊಡ್ತದೆ, ಮತ್ತು ಕಳ್ಳರು ಸುಡ್ರು ಅದಾರ, ಏನೂ ಹೋಗುವುದಿಲ್ಲ. ಎಷ್ಟು ಜನ ಮಹಾತ್ಮರು, ಶಾಸ್ತ್ರ, ಪುರಾಣ ಎಲ್ಲರೂ ಕೂಗಿ ಚೀರಿ ಹೇಳಿದ್ರ ಕಡೆ ಎಲ್ಲ ನಾವು ಹಂದಿ ಕೆಲಸ ಹೊಲಸು ತುಂಬುವ ಹಂದಿ ಮೃಷ್ಟ ಅನ್ನ ಕೆಳಿಸುವುದೇ. ಹಂದಿ ಮುಂದೆ ಏನಪ್ಪಾ ಅಂದ್ರೆ ಏಕಾಟ್ ಪಂಚಾಮೃತ ಇಟ್ಟರೆ ಮತ್ತೆ ಹೊಲಸೆ ತಿಂತದೆ ವಿನ ಅಮೃತ ತಿನ್ನಂಗಿರೋದು. ಹೋಳಿಗೆ ಹೊಲಸೆ ಅಡ್ಡು ಇಡ್ರಿ ಯಾವತ್ತು ತಿಂತದ ಹಂದಿ? ಹೊಲಸೆ ತಿಂತದ, ಹೋಳಿಗೆ ತಿನ್ನಂಗಿರೋದು. ಕೀವ ನಿಂಟುವ ನೊಣ ಜೇನು ತುಂಬುವುದೇ. ರಕ್ತ ಕುಡಿತಕ್ಕಂಥ ನೊಣಕ್ಕೆ ಮುಂದೆ ಜೇತುಪ್ಪಿಡು ತಿಂತದದು, ಮತ್ತೆ ರಕ್ತ ತಿಂತದೆ. ಹಾಗ ನಾವೆಷ್ಟೋ ನೊಣದಂಗೆ ಹಂದಿ ಅಂತ ಜನ ಇದ್ದೇವೆ. ಎಷ್ಟು ಮಹಾತ್ಮರು ಹೇಳಿದರು, ಸತ್ಪುರುಷರು ಬಂದರು, ಶರಣರು ಬಂದರು, ಸಂತರು ಬಂದರು, ನಮ್ಮ ಮುಂದೆ ಅಮೃತ ಇಟ್ಟರು, ಭಕ್ತಿ ಜ್ಞಾನ ಸತ್ಕರ್ಮ ಧರ್ಮ ಇಟ್ಟರು. ನಾವು ಹಂದಿ ಕಂಪನಿ, ನೊಣದ ಕಂಪನಿ. ಅದು ನಮ್ಮ ಬಗೆಹರಂಗಿಲ್ಲ ಅಂತ ನಮಗಾಗೋದಿಲ್ಲ, ನಮಗೆ ಸಾಧ್ಯ ಇಲ್ಲ. ಯಾರೇನು ಮಾಡುವುದು, ಯಾರೇನು ಮಾಡೋಕ್ಕಲ್ಲ. ಅದು ನೊಣದ ಸ್ವಭಾವದ, ಅದು ಹಂದಿ ಸ್ವಭಾವದ, ಅದು ನಾಯಿ ಸ್ವಭಾವದ. ನಾಯಿ ನಾರಿ ಫಳವನ್ನು ಬಯಸುವುದೇ. ನಾಯಿ ಮುಂದೆ ಟೆಂಗ್ ಹೊಡೆದಿಟ್ಟ ತಿಂತದ, ಎಲುವು ಕಡಿತದ, ಎಲುವ ಬಿಡ್ತದ, ಎಲುವು ಕಡಿತದ ನಾಯಿ. ಮಹಾತ್ಮರು, ಸತ್ಪುರುಷರು, ಋಷಿಗಳು ಎಂದು ಹೇಳ್ಕೊತ ಬಂದ್ರೆ ಖರೆ ನಾವು ನಾಯಿ ಸ್ವಭಾವದವು. ಮತ್ತೆ ನೋಡಿ ಕೇಳಿ ಮತ್ತೆ ಅದೇ ಮಾಡ್ತೇವೆ, ಮತ್ತೆ ಅದೇ ಮಾಡ್ತೇವೆ. ಪುಣ್ಯಾತ್ಮರೇ, ನಮ್ಮ ಮನುಷ್ಯ ಅಂದ ಮನುಷ್ಯಾಗಿ ದನ ಕತ್ತಿ ಆಗಬಾರ್ದು. ಏ ಕತ್ತಿದ್ದೆ, ಏ ದನನು, ಏ ಕ್ವಾಣನು, ಏ ಮಂಗ್ಯನ ಸಾಯ್ಬೇಕು, ಇರಬಾರ್ದು. ಮನುಷ್ಯನಾಗಿ ದೇವರಾಗಬೇಕು, ಮಂಗೆ ಆಗ್ಬೇಕು.
ದನ ಆಗ್ಬೇಕು, ಕ್ವಾಣ ಆಗ್ಬೇಕು, ಕತ್ತೆ ಆಗ್ಬೇಕು? ಯಾಕೆ ಬದುಕಬೇಕು? ಏನು ಫಲ ಅದ? ಏನು ತೊಗೊಂಡು ಹೋಗೋ ವಿದ್ಯೆ ಇದೇ ಅಲ್ಲ. ಕತ್ತಿಯಂಗೆ ದುಡಿತು ಸತ್ತು, ಮಂಗೇನಂಗೆ ಒದತು ಸತ್ತು, ಕ್ವಾಣಂಗೆ ತಿರುಗಿತು ಸತ್ತು. ಮಹಾತ್ಮರು ಬಹಳ ಮನಸ್ಸು ನೊಂದ ನಮಗೆ ಹೇಳ್ತಾರೆ, ಇದು ಪುನಃ ಪುನಃ ಬರತಕ್ಕಂಥದ್ದು ಜನ್ಮ ಅಲ್ಲಪ್ಪ, ಅಲ್ಲ. ನಮ್ಮ ಶಾಸ್ತ್ರ ಹೇಳ್ತಾವೆ, ಮನುಷ್ಯ ಹಂಗೆ ಹುಟ್ಟಂಗಿಲ್ಲ. ಉಭಾಭ್ಯಂ ಪುಣ್ಯ ಪಾಪಾಭ್ಯಂ ಸಮಾಭ್ಯಂ ಅಂತ ಹೇಳ್ತಾರೆ. ಪುಣ್ಯ ಪಾಪ ಸಮ ಆದರೆ ವೀರ್ಯ ಹೆಚ್ಚಾದರೆ ಗಂಡು ಹುಡ್ತಾವ, ರಕ್ತ ಹೆಚ್ಚಾದರೆ ಹೆಣ್ಣು ಹುಡ್ತಾವ ವೈದ್ಯಕೀಯ ಶಾಸ್ತ್ರದಲ್ಲಿ. ಹಂಗೆ ಪುಣ್ಯ ಹೆಚ್ಚಾದರೆ ಮನುಷ್ಯ ಆಗ್ತಾನೆ, ಪಾಪ ಹೆಚ್ಚಾದರೆ ಪುಣ್ಯ ದೇವತೆ, ಪಾಪ ಹೆಚ್ಚಾದರೆ ದನ ಆಗ್ತಾನೆ. ಪುಣ್ಯ ಪಾಪ ಸಮ ಆಗೋದು ಬಹಳ ಕಠಿಣ ರೀ, ಬಹಳ ಕಠಿಣ, ಬಹಳ ಕಠಿಣ. ಅವೆರಡು ಮಾಡಿದ ಮನುಷ್ಯರಾಗಿ ಹುಟ್ಟಿದೇವ್ರಿ ನಾವು. ನಮ್ಗೆ ಗೊತ್ತಿಲ್ಲದು ಸಹಜ, ನಮ್ಮ ಅವ್ವಪ್ಪ ಹಾಡಿದ್ರೆ ಹುಟ್ಟಿದೇವೆ ಅಂತ ಅಲ್ಲ. ನಿಮ್ಮ ಅವ್ವಪ್ಪ ಕಾರಣ ಅಲ್ಲ, ನಮ್ಮ ಕರ್ಮ ನಾವು ಕಾರಣ ಅದಾವ. ಯಾರು ಅವ್ವ ಅಪ್ಪ, ನನ್ನ ಮಗ ಧರ್ಮ, ನನ್ನ ಮಗ ಭೀಮ, ನನ್ನ ಮಗ ಅರ್ಜುನ, ನನ್ನ ಮಗ ಏನಪ್ಪ ಅಂತಂದ್ರೆ ಕರ್ಣ ಆಗ್ಬೇಕಂತ ಯಾರ ಅಪೇಕ್ಷೆ ಇಲ್ಲ, ಯಾರ ಅಪೇಕ್ಷೆ ಇಲ್ಲ. ಎಲ್ಲರ ಅಪೇಕ್ಷೆ ಅದ. ಬರದ ನನ್ನ ಮಗ ಭೀಮ ಹುಟ್ಟಿಲ್ಲ, ಕರ್ಣಾಗಿ ಹುಟ್ಟಿಲ್ಲ, ಧರ್ಮಾಗಿ ಹುಟ್ಟಿಲ್ಲ, ಅರ್ಜುನಾಗಿ ಹುಟ್ಟಿಲ್ಲ, ರಾವಣಾಗಿ ಹುಟ್ಟ್ಯಾನ, ಕುಂಭಕರ್ಣಾಗಿ ಹುಟ್ಟ್ಯಾನ. ಕಾರಣ ಏನನ್ನೋದು ಗೊತ್ತಲ್ಲ ನಮಗೆ. ಉಭಾಭ್ಯಂ ಪುಣ್ಯ ಪಾಪಾಭ್ಯಂ ಶಾಸ್ತ್ರ ಪುಣ್ಯಾತ್ಮರೇ. ಬರೀ ಹಾಗೆ ಮಾತಾಡೋ ನಡೆಯಂಗಿಲ್ಲ ಅದು. ಶಾಸ್ತ್ರ ಮಹಾನುಭಾವರು ಭಗವಂತ ಸುಮ್ಮನೆ ಹೇಳಿಲ್ರಿ. ಮನುಷ್ಯನ ಜೀವನದಲ್ಲಿ ಏನಪ್ಪ ಅದಕ್ಕೆಲ್ಲ ಯಥಾಕರ್ಮ ಯಥಾಶ್ರುತಂ, ಮಾಡಿದ್ದೂನು ಮಾರಾಯ. ಕರ್ಮ ಅದ, ಆ ಕರ್ಮ ಮನುಷ್ಯನಪ್ಪ ಅಂತ ಕೇಳಿದರೆ ಬಿತ್ತದ್ದನ್ನೇ ಬೆಳೀತದೆ, ಬಿತ್ತಲಾರ್ದು ಬೆಳೆಯಂಗಿಲ್ಲ ಅಂತ ನಿಮ್ಗೆಲ್ಲರಿಗೂ ಗೊತ್ತದ. ಜ್ವಾಳ ಬಿತ್ತಿ ಗೋಧಿ ಬರಂಗಿಲ್ಲ, ಗೋಧಿ ಬಿತ್ತಿ ಸಜ್ಜೆ ಬರಂಗಿಲ್ಲ, ಬಿತ್ತದ್ದೇ ಬೆಳೀತದೆ. ನಾವು ಏನು ಮಾಡ್ತೀವಿ ಅದೇ ನಾವು ಉಣ್ಬೇಕಾಗ್ತದೆ. ಇದು ತಲೆ ಪಕ್ಕ ಇಟ್ಬೋದು. ಮಾಡುವಾಗ ಸ್ವಲ್ಪ ಸ್ವಲ್ಪ ಅನ್ನಿಸ್ತದೆ ಮನುಷ್ಯನಿಗೆ. ಸಾಲವನ್ನು ಕೊಂಬಾಗ ಹಾಲೋಗರು ಉಂಡಂತೆ, ಸಾಲಿಗರು ಬಂದು ಹೇಳುವಾಗ ಕಿಬ್ಬದಿ ಕೀಲು ಮುರಿದಂತೆ ಸರ್ವಜ್ಞ. ಪಾಪ ಮಾಡುವಾಗ ಬಹಳ ಚಲೋ ಅನ್ನಿಸ್ತದೆ, ಸಾಲ ತಗೊಳ್ಳುವಾಗ ಬಹಳ ಚಲೋ ಅನ್ನಿಸ್ತದೆ, ವಾಪಸ್ ಮಾಡುವಾಗ ಕಷ್ಟ ಆಗ್ತದೆ. ಅದಕ್ಕೆ ನಮ್ಮ ಮಹಾನುಭಾವರು ಬಹಳ ಸುಂದರವಾಗಿ ಹೇಳಿದ್ರಪ್ಪ, ವಿಚಾರ ಮಾಡು, ವಿಚಾರ ಮಾಡು, ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನು ಅಲ್ಲದು. ಪುಣ್ಯ ಧರ್ಮ ಮಾಡು, ಪಾಪ ಮಾಡಬೇಕಾದ್ರು ನೆನೆಸಬೇಡ, ಮಾಡುವುದೆಲ್ಲ ನೆನೆಸಬೇಡ, ವಿಚಾರ ಬೇಡ. ಪುಣ್ಯ ವಿಚಾರ ಮಾಡಬೇಡ, ಚಾಲು ಮಾಡು, ಚಾಲು ಮಾಡು, ಮಾಡೋಕ್ಕೆ ಚಾಲು ಮಾಡು. ಪಾಪದ ವಿಚಾರನೂ ಮಾಡಬೇಡ. ಯಾಕೆ? ಪಾಪ ಆದ ಅವಶ್ಯಂ ನರಕಂ ಪ್ರಯಾತಿ. ಪಾಪದಿಂದ ಅವಶ್ಯವಾಗಿ ದುಃಖ ಬರ್ತಾ ಇದೆ, ನಿಶ್ಚಿತವಾಗಿ. ಅಪತ್ಯ ಮಾಡಿದ್ರೆ ರೋಗ ಬರ್ತಾ ಇದೆ, ರೊಕ್ಕನೂ ಹೋಗ್ತವೆ, ಸುಖನೂ ಹೋಗ್ತವೆ. ಅದಕ್ಕೆ ಮಹಾನುಭಾವರು ನಮಗೆ ಮೇಲಿನ ಮೇಲೆ ಹೇಳ್ತಪ್ಪ, ಅದಕ್ಕೆ ಜೀವನದಲ್ಲಿ ಮನುಷ್ಯನಿಗೆ ಕೀರ್ತಿ ಸುಖ ಇವೆರಡು ಬೇಕು. ನಾವು ರೊಕ್ಕ ರೂಪಾಯಿ ಮನೆ ಕಟ್ಟಿದ ಅದಕ್ಕೆ ಸುಖಕ್ಕೆ ಕೀರ್ತಿ, ಅವೆರಡು ಸಿಗಬೇಕಂದ್ರೆ ಏನು ಮಾಡಬೇಕು? ಧರ್ಮಂ ಚರ, ಪುಣ್ಯವನ್ನೇ ಮಾಡು, ದುರಿತ ಕರ್ಮವನ್ನಲ್ಲದೆ ಇರು. ಪಾಪದ ಇಚ್ಛಾ ಮಾಡಬೇಡ, ಧರ್ಮದ ಇಚ್ಛಾ ಮಾಡಲ್ಲ, ಶುರು ಮಾಡು. ಇಚ್ಛಾ ಮಾಡ್ಕೊಂಡಿರೋದಲ್ಲ, ಶುರು ಮಾಡು. ಧರ್ಮ ಮಾಡಕ್ಕೆ ಚಾಲು ಮಾಡು, ಪಾಪದ ವಿಚಾರ ಮಾಡಬೇಡ, ವಿಚಾರ ಮಾಡಬೇಡ. ಎಷ್ಟು ಚಂದ ಹೇಳ್ಯಾರಿ. ಅದಕ್ಕೆ ಮಹಾನುಭಾವ ಏನಪ್ಪ ಅಂತ ಕೇಳಿದರೆ, ಮನುಷ್ಯನ ಜೀವನದಲ್ಲಿ
ಆ ಪುಣ್ಯ ಗಳಿಸು ಧರ್ಮ ಗಳಿಸು ಅಂತಾರೆ. ಅದು ಹೆಂಗೆ ಬರ್ತದೆ ಸ್ವಾಮಿ? ಎಲ್ಲಿ ಸಿಗ್ತದೆ? ಯಾ ಅಂಗಡಿ ಸಿಗ್ತದೆ? ಕಾಶಾಗೋ ಇನ್ನು ಕೇದಾರದಾಗೋ ಇನ್ನು ಬದ್ರೆಗೋ ಎಲ್ಲಿಗೋದು ಸಿಗ್ತದದು? ಸಿಗ್ತದೆ? ಎಲ್ಲಿಗೋದು ಸಿಗಂಗಿಲ್ಲ, ಇಲ್ಲೇ ಅದು. ಆ ಧರ್ಮ ಗಳಿಸಕ್ಕೆ ನೀವು ಎಲ್ಲಿಗೆ ಹೋಗೋ ಜರುತ್ತಿಲ್ಲದು. ನಿಮ್ಮ ಊರಾಗೆ ಅದ, ನಿಮ್ಮ ಮನೆಗೆ ಅದ, ನಿಮ್ಮಲ್ಲೇದೇ ಅದ. ಮತ್ತೇನು ಮಾಡ್ಬೇಕ್ರಿ? ಅದೇ ಹಂಗ್ರಿ, ನಮ್ಮಲ್ಲಿ ಅದ ರೀ. ಹೌದು, ನಿಮ್ಮಲ್ಲಿ ಅದ, ನಿಮ್ಮ ಹಂತಕ್ಕೆ ಅದ. ನಿಮ್ಮ ಮನೆಗಲ್ಲ, ನಿಮ್ಮ ಹಂತಕ್ಕೆ ಅದ. ಏನ್ರಿ ಅದು? ಯಾರಿಗೆ ಗೊತ್ತಿರಲಿ? ಕಳಬೇಡ, ಕೊಲಬೇಡ, ಹುಸಿಯನ್ನು ಉಡಿಯಲು ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಬಲಿಸುವ ಪರಿ. ವೇ ಟು ಗೆಟ್ ದ ಗಾಡ್. ದೇವ್ರ ಹೆಂಗೆ ಸಿಗುತ್ತಾನ್ರಿ? ದೇವ್ರಂದ್ರೆ ಏನ್ರಿ? ದೇವರಂದ್ರೆ ಸುಖ ರೀ, ಆನಂದ. ದೇವರ ಸುಖ ಆನಂದ. ಚಿಂತಿಲ್ಲದಕ್ಕೆ ದೇವ್ರಂತಾರ್ರಿ. ಹುಡುಗರು ಇರ್ತ ಸಣ್ಣ ಆತ ಹೆಂಗೆ ದೇವ್ರಿದ್ದಂಗದ ಅಂತೀರಿಲ್ಲ. ಖುಷಿಗಳಿಗೆ ದೇವ್ರು ಕುಂತ ಕೂತ, ನಿಮ್ಗೆ ಹೆಂಗೆ ಕುಂತ ನೋಡಿ ಜವ್ವು ಅಂತ. ನಿಮ್ಗೆ ದೇವ್ರು ಅಂತಾರೆ ಯಾರ್ರಿ? ಜವ್ವು ಅಂತಾರೆ. ನೀನು ಖುಷಿಗೆ ದೇವ್ರು ಅಂದ್ರು. ಯಾಕೆ? ನಾ ಇಲ್ಲ, ನಂದಿಲ್ಲ, ಬೇಕಿಲ್ಲ, ಬ್ಯಾಡಿಲ್ಲ, ರಾಗಿಲ್ಲ, ದೇವ್ರು ಖುಷಿಗೆ ದೇವ್ರು ಅಂತಾರಲ್ರಿ. ಬರೇ ಬತ್ಲೆ ಆದರೆ ಅದು ಖುಷಿಗೆ ದೇವ್ರು ಅಂತಾರೆ. ನೀವು ಎಷ್ಟು ಅರಿವಿ ಹುಟ್ಟಿದೇವ್ರ ದೆವ್ವ ಅಂತಾರೆ. ಸುನೋ ಹಚ್ಕೊಂಡು, ಪೌಡ್ರ್ ಹಚ್ಕೊಂಡು, ರೇಷ್ಮೆ ಹುಟ್ಟಿ ಎಲ್ಲ ಹುಟ್ಟಿ ದೆವ್ವ. ನಮ್ಗೆ ದೆವ್ವ ಅರಿವಿಲ್ಲ, ಏನಿಲ್ಲ, ದೇವ್ರು. ದೊಡ್ಡವಾದಾಗ ದೇವ್ರು ಆಗ್ಬೇಕೇನೋ ದೆವ್ವ ಆಗ್ಬೇಕ್ರಿ. ಹೆಂಗೆ ದೊಡ್ಡವಾದ ದೆವ್ವ ಅದು, ದೇವರಾಗಲಿಲ್ಲ. ಮೊದಲು ದೇವ್ರದ್ದು, ಈಗ ದೆವ್ವ ಅದು. ಯಾಕೆ? ನಂದು, ನಂದು ದೆವ್ವ. ಎಲ್ಲಿ ನಾ ಇಲ್ಲ, ನಂದಿಲ್ಲ, ದೇವರು. ಎಷ್ಟು ಚಂದ ಅದ ರೀ ಶಾಸ್ತ್ರ. ಅದಕ್ಕೆ ಮಹಾನುಭಾವರು ನಮಗೇನಪ್ಪ ಅಂತ ಹೇಳ್ತಾರೆ, ನೋಡಪ್ಪ, ನಿನ್ನ ಜೀವನದಲ್ಲಿ ಬಹಳ ಸುಂದರವಾಗಿ ನೀನು ಇರಲಿಕ್ಕೆ ಪ್ರಯತ್ನ ಮಾಡು. ಏನಿಲ್ಲ, ಹುಟ್ಟುವಾಗಿ ಹಂಗಿದ್ದಿ ಅಂದ್ರೆ ನೀ ದೇವರೇ. ಹೆಂಗೆ ಕುಂತ ನೋಡಿ, ದೇವ್ರು ಕುಂತಂಗೆ ಅಂತೀರಿಲ್ಲ ಅದಕ್ಕೆ ಖುಷಿ. ಹೆಂಗೆ ಕುಂತ ನೋಡಿ ದೇವ್ರು ಕುಂತಾಗ. ಈಗ ನಿಮ್ಗೆ ಹೆಂಗೆ ಕುಂತ ನೋಡಿ ದೇವ್ ಕುಂತಂಗಂತ. ಏನಿಲ್ಲ, ಅದಕ್ಕೆ ಮೈ ಮೇಲೆ ಬಟ್ಟಿ ಇಲ್ಲ, ದೇವ್ರ. ಇದು ಕೊಳ್ಳಾಗ, ಕಿವ್ಯಾಗ, ಕೈಯಾಗ ಎಲ್ಲ ಹಾಕೊಂಡು ದೆವ್ವ. ಯಾಕೆ? ದೇವ್ರ ಹಾಕಿ ಏನೂ ಬೇಕಾಗಿಲ್ರಿ. ಅರ್ಬಿನೂ ಬೇಡ, ಮನಿ ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ದೇವ್ರ ಹಾಕೋದು. ಎಲ್ಲ ಬಿಟ್ಟು ಹೋದರೆ ದೇವ್ರು ಅಂತೀರಿಲ್ಲ. ಬಸವಣ್ಣ ದೇವ್ರಂದ್ರಿ, ಅಕ್ಕಮದೇವಿ ದೇವ್ರಂದ್ರಿ, ಏನಿತ್ತು ಅವ್ರಂದಕ್ಕೆ? ಉಡಾಕ ಬಟ್ಟಿಲ್ಲ, ಇರಾಕ ಮನಿ ಇಲ್ಲ, ದೇವರು. ನಮಗೆ ಉಡಾಕ ಇಡಾಕ ಎಲ್ಲ ಅದ, ನಾವು ದೆವ್ವ. ಯಾಕೆ? ಅರೆ ಮನುಷ್ಯನ ಮನಸ್ಸು ಅದ ರೀ. ನಮ್ಮ ಮನಸ್ಸು ಸರಿ ಇಲ್ಲ, ನಮ್ಮ ಬುದ್ಧಿ ಸರಿ ಇಲ್ಲ, ನಮ್ಮ ಇಂದ್ರಿಯಗಳು, ಕಣ್ಣು, ಕೈ, ಕಿವ ಸರಿಯಿಲ್ಲ. ಕಚ್ಚ ಕೈ ಬಾಯಿಗಳು ಇಚ್ಛೆಯಲ್ಲಿ ಇದ್ದೇರೆ, ಅಚ್ಯುತನಪ್ಪ ಅಜನಪ್ಪ, ಲೋಕದಲ್ಲಿ ನಿಶ್ಚಿಂತನಪ್ಪ ಸರ್ವಜ್ಞ. ಕಚ್ಚಿ ಕೈ ಬಾಯಿ ನಮ್ಮ ಕೈಯಾಗಿದ್ರೆ ದೇವರಂತ ಅವರಿಗೆ ಅಂತಾರೆ. ದೇವರಂತ ಏನಿಲ್ಲ. ದೇವರಾಗೋದು ಏನಾಗೋದು ಅಂತ ಹಡ್ಯಾರ. ದೇವರಾಗೋದು ಏನು ದೊಡ್ಡ ಮಾತ್ರ. ರಾಕ್ಷಸ ಹಾಕಿ, ಮನುಷ್ಯ ಹಾಕಿ ಏನಾರ ಕಷ್ಟಪಟ್ಟು ದೇವ್ರ ಹಾಕಿ ಏನದ್ರಿ? ನಿದ್ದಾಗ ನೀವರೆಲ್ಲ ದೇವರೇ ಇದ್ದೀರಿಲ್ಲ, ಆರಾಮೇ ಇದ್ದೀರಿ. ದೇವರು ನಿದ್ದಾಗ ಪಾಪಿ ಇಲ್ಲ, ಪುಣ್ಯ ಇಲ್ಲ, ಬೇಕಿಲ್ಲ, ಬ್ಯಾಡಿಲ್ಲ, ದೇವರೇ. ಎದ್ದು ಕೂಡಲೇ ನಂದು ಚಾಲು ಆಯಿತು, ದೇವ್ರ ಕುಂತೇವೆ ನಾವು. ನಾ ಅಂದದಕ್ಕೆ ಜಗಳ, ನಂದಕ್ಕೆ ಜಗಳ ಶುರುವಾಯಿತು. ರಾಕ್ಷಸರಾದೇವಿ, ದಾನವರಾದೇವಿ, ಪಾಪಿ ಆದೇವಿ. ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮನುಷ್ಯನ ಭಾವನೆಗಳು, ಮನುಷ್ಯನಿಗೆ ವಿಚಾರಗಳು ದೇವರು ಮಾಡ್ತವೆ, ದಾನವ ಮಾಡ್ತವೆ,
ಮಾನವ ಮಾಡ್ತಾ ಪುಣ್ಯಾತ್ಮರೇ. ಅದಕ್ಕೆ ಮಾನವರೇನಪ್ಪ ಅಂತ ಕೇಳಿದರೆ ಮನುಷ್ಯನಿಗೆ ಆಚಾರ ವಿಚಾರಗಳು ಮನುಷ್ಯನಿಗೆ ದಾನವ ಮಾನವ ದೇವರು ಮಾಡ್ತಾವೆ. ಅದ್ರ ಸಲುವಾಗಿ ಏನಂದ್ರು ಅಂದ್ರೆ ನೀವು ಬಹಳ ಚಂದ ನಡೆಯಕ್ಕೆ ಕಲಿಯಪ್ಪ. ಆಚಾರದಂತೆ ವಿಚಾರ, ವಿಚಾರದಂತೆ ಆಚಾರ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಅಲ್ಲ, ನಡಿ ನುಡಿ ಒಂದಾದರೆ ಇದೇ ಜನ್ಮ ಕಡಿ ಅಂತ ಹೇಳ್ಯಾರು. ನಮ್ಮ ನಡಿ ಆಚಾರಕ್ಕೂ ವಿಚಾರಕ್ಕೂ ಸಂಯೋಗ ಇತ್ತು, ಸಂಬಂಧ ಇತ್ತು, ಒಂದಾಗಿತ್ತು ಅಂತ ಕೇಳಿದರೆ ಅದು ಫಲ ಕೊಡ್ತದೆ ರೀ. ಮಾತಿಗೂ ನೀತಿಗೂ ಅಂತರ ಆಯಿತು ಅಂತ ಕೇಳಿದರೆ ಆ ಮನುಷ್ಯ ಅನ್ನಂಗಿಲ್ಲ, ದಾನವ ಆಗ್ತದೆ ಅಂತ ತಿಳ್ಕೊಂಡೆ ಭಾಳ ಹೇಳಿದರು. ಜೀವನದಲ್ಲಿ ಗಳಿಸ್ಬೇಕಾದದ್ದು ಏನು ಅಂತಂದರೆ ನಿಮ್ಮ ನಡೆ. ಅಗ್ಗಳಿಕೆ ಯಾವುದು? ಅಗ್ಗಳಿಕೆ ಅಂದರೆ ಏನು? ಎಲ್ಲಕ್ಕಿಂತ ದೊಡ್ಡ ಗಳಿಕೆ ಫೈದೆ ಯಾವುದು ಅಂದ್ರೆ ಅಗ್ಗಳಿಕೆ ಅಂದರೆ ಹಿರಿದಾದ ಗಳಿಕೆ. ಜೀವನದಲ್ಲಿ ಮನುಷ್ಯ ಏನು ಗಳಿಸಬೇಕು ಅದು ಬಿಟ್ಟೇವೆ ನಾವು. ರೊಕ್ಕ ಗಳಿಸಿದೇವಿ, ಮನಿ ಗಳಿಸಿದೇವಿ, ಬಂಗಾರ ಗಳಿಸಿದೇವಿ, ಏನೇನೋ ಗಳಿಸಿದೇವಿ. ಅವೆಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕಲ್ಲ. ಯಾರು ಬರ್ತಾರೆ? ಯಾರು ಇಲ್ಲ. ಕೆಟ್ಟ ಬಂಗೆ ಕೆಳಗಿಲ್ಲ. ಎಲ್ಲ ಬಿಡಬೇಕು. ಅದಕ್ಕೆ ಗಳಿಕೆ ಅಂತ ಅದಕ್ಕಂತಾರಿ. ನಮ್ಮ ಜೊತೆಗೆ ಬರೋದು ಗಳಿಕೆ ಅಂತಾರಿ. ಧಂದ ಉಳಿಯೋದು ಗಳಿಕೆ ಅಂತಾರೆ. ನಮ್ಮ ಜೊತೆಗೆ ಉಳಿತದೇನು? ಅವು ಹೇಳಂಗಿಲ್ಲ. ಭೂಮಿ ಅಲ್ಲೇ, ರೊಕ್ಕ ಅಲ್ಲೇ, ಹೆಂಡತಿ ಅಲ್ಲೇ, ಗಂಡ ಅಲ್ಲೇ, ಮಕ್ಕಳು ಅಲ್ಲೇ, ಎಲ್ಲ ಏನು ಉಳಿಯಂಗಿಲ್ಲ. ಏನದ? ಒಳ್ಳೆಯದು ಕೆಟ್ಟದಕ್ಕೆ ಎರಡೇ, ಸುಚಾರಿತ್ರ. ಅಪಕೀರ್ತಿ ಸುಕೀರ್ತಿ ಎರಡೇ. ದುರ್ಯೋಧನ ಧರ್ಮ ಎರಡೇ ಅಲ್ಲ. ಅಪಕೀರ್ತಿ ಒಂದು, ಸುಕೀರ್ತಿ ಎರಡೇ. ಆಚಾರ ಅನಾಚಾರ ಎರಡೇ. ನಿನ್ನ ಜೀವನದಲ್ಲಿ ಸುಖಿಯಾಗಿರಬೇಕಾಗಿತ್ತು ಅಂತಂದರೆ ಒಂದು ಕೆಲಸ ಮಾಡು. ಆಚಾರವೇ ಸ್ವರ್ಗ, ಅನಾಚಾರವೇ ಬಸವಣ್ಣ ಸಣ್ಣ ಮಾತನ್ನ ಹೇಳಿದ್ರಲ್ಲಿ. ಸ್ವರ್ಗ ಅಂದ್ರೆ ಏನು? ಸುಖ. ಸಗ್ಗಂ ನಾಮ ಸುಖಂ. ಬುದ್ಧ ಹೇಳ್ದ ಸ್ವರ್ಗ ಅಂದ್ರೆ ಏನು? ಸುಖ. ನೀವೇ ಅಂತೀರಿ ಮನೆ ಮುಂದೆ ಗಾಡಿ ಮನೆ ಮೇಲೆ ಮಾಡಿತಾರೆ, ಸ್ವರ್ಗದಾಗ ಅದಾರ್ರಿ ಅವರು ಅಂತೀರಲ್ಲ ನೀವು. ಸ್ವರ್ಗ ಅಂದ್ರೆ ಏನು? ಎಳ್ಳೆಂಟು ಕೊರತೆ ಇಲ್ಲುವುದೇ ಸ್ವರ್ಗ. ಮನುಷ್ಯನಿಗೆ ಬೇಕನ್ನೋದೇ ಇಲ್ಲ, ಎಲ್ಲ ರೆಡಿ. ಸ್ವರ್ಗ ಅಂದ್ರೆ ಏನು? ರೆಡಿ. ಬೇಡದ್ರೆ ಬರ್ತದೆ ನೋಡ್ರಿ. ಹೋಟೆಲ್ನಾಗ ಹೋಗಿ ಏನು ಮಾಡ್ಬೇಕ? ಇಡ್ಲಿ ಬಂತೆ, ಮಾಡಂಗಿಲ್ಲ ಕೊಡಂಗಿಲ್ಲ. ಇಡ್ಲಿ ಅಂದ್ರೆ ಬಂತೆ, ದೋಸೆ ಅಂದ್ರೆ ಬಂತೆ. ಹಾಗೆ ಮನುಷ್ಯನಿಗೆ ಇಲ್ಲಿ ಏನು ಪ್ರಯತ್ನ ಮಾಡದೆ ಇತ್ತವ್ರು ಅದಕ್ಕೆ ಸ್ವರ್ಗ ಅಂತೇವೆ. ಏನ್ರಿ ಹೆಂಗೆ ಸ್ವರ್ಗದಾಗಿದ್ದಂಗೆ ಅದಾರೆ ಅವರು. ಏನು ತರುವುದಿಲ್ಲ, ತೊಗೊಳ್ಳೋದಿಲ್ಲ, ಕೂಡುವುದಿಲ್ಲ, ಏನು ಗಳಿಸ್ತಾ ಎಲ್ಲ ಮಕ್ಕಳು ಮಾಡ್ಯಾರ, ಆರಾಮ ಹೆಂಗದ ನೋಡಿ ಸ್ವರ್ಗದಾಗ ಅಂತಿರಲಿಲ್ಲ. ಮಾಡುವುದಿಲ್ಲ, ಕೇಳ್ಬೋದು. ಸುಖ. ಸ್ವರ್ಗ ಅಂದ್ರೆ ಅರ್ಥ ಏನು? ಸುಖ ಅದ, ಅಚ್ಚಳಿಯದ ಸುಖ ಅದ, ಕೊರತೆ ಇಲ್ಲದ ಸುಖ ಅದ. ಅದಕ್ಕೆ ಸ್ವರ್ಗ ಅಂತೇವೆ. ಅದು ಯಾವುದು? ಆಚಾರ. ಆಚಾರವೇ ಸ್ವರ್ಗ. ಸುಖ ಎಲ್ಲದ? ಆಚಾರದೊಳಗೆ ಸುಖ ಅದ. ಮನುಷ್ಯನಿಗೆ ಮಾನ ಅಪಮಾನ ಯಾವುದೂ ಇಲ್ಲ. ಆಚಾರವಂತ ಸದಾ ಸುಖಿ ಇರ್ತಾನೆ. ಏನು ಉಣಬೇಕು ಅದು ಉಣಬೇಕು, ಏನು ನೋಡ್ಬೇಕು ಅದು ನೋಡಬೇಕು, ಏನು ಕೇಳಬೇಕು ಅದು ಕೇಳಬೇಕು, ಏನು ಮುಟ್ಟಬೇಕು ಅದು ಮುಟ್ಟಬೇಕು, ಏನು ತಿನ್ನಬೇಕು ಅದು ತಿನ್ನಬೇಕು. ಇದಕ್ಕೆ ಆಚಾರ. ಆಚಾರ ಅಂದ್ರೆ ಏನು ಸ್ವಾಮಿ? ಆಚಾರ ಅಂದ್ರೆ ಏನು? ಆಚಾರ ಅಂದ್ರೆ ಏನು? ನೋಡೋದೇ ನೋಡೋದು, ಕೇಳೋದೇ ಕೇಳೋದು, ಮುಟ್ಟೋದೇ ಮುಟ್ಟೋದು, ತಿನ್ನೋದೇ ತಿನ್ನೋದು, ಇಷ್ಟೇ. ಕೇಳಬಾರ್ದು ಕೇಳೋದು, ನೋಡಬಾರ್ದು ನೋಡೋದು, ಅದಕ್ಕೆ ಅನಾಚಾರ. ಅನಾಚಾರ ನಮ್ಗೆ ಯಾರಿಗೆ ಗೊತ್ತಿಲ್ಲ ಅಂತ ಅಲ್ಲಿ ಗೊತ್ತದ. ಉಣ್ಣಾರ್ದೆ ಇರಕ್ಕೆ ಏನು ಉಣ್ಬೇಕು ಅದೇ ಉಣ್ಬೇಕು, ಕೇಳಾರ್ದೆ ಇರಕ್ಕೆ ಬರೋಂಗಿಲ್ಲ, ಏನು ಕೇಳ್ಬೇಕು ಅದೇ ಕೇಳಬೇಕು, ಮುಟ್ಲಾರ್ದೆ ಇರಕ್ಕೆ ಬರೋಂಗಿಲ್ಲ, ಏನು ಮುಟ್ಬೇಕು ಅದೇ ಮುಟ್ಟಬೇಕು. ಹೋಗೋಕ್ಕೆ ಕಾಲು ಕೊಟ್ಟಾನ, ಹೋಗಬೇಕೆ. ಹಿಡಕ್ಕೆ ಕೊಟ್ಟಾನೆ, ಹಿಡಿಬೇಕೆ. ನೋಡೋಕ್ಕೆ ಕಣ್ಣು ಕೊಟ್ಟಾನೆ, ನೋಡಬೇಕೆ. ತಿನ್ನೋಕ್ಕೆ ಬಾಯಿ ಕೊಟ್ಟಾನೆ, ತಿನ್ನಬೇಕೆ. ಮಾತಾಡಬೇಕು. ಆದರೆ ಏನು ಮಾತಾಡಬೇಕು, ಏನು ಕೇಳಬೇಕು, ಏನು ನೋಡಬೇಕು, ಎಲ್ಲಿ ಹೋಗಬೇಕು, ಇದಕ್ಕೆ ಆಚಾರ ಅಂತಾರೆ. ಆಚಾರ ಇದೇ ಸ್ವರ್ಗ. ಆಚಾರವೇ ಸ್ವರ್ಗ. ಆಚಾರವೇ ಸ್ವರ್ಗ. ಏನು ತಿನ್ನಬೇಕು ಅದು ತಿಂದ್ರೆ ಸುಖಿ ಇರ್ತೀಯಲ್ಲ. ದವಾಖಾನೆಗೆ ಆಪರೇಷನ್ ಜರುರತಿಲ್ಲ.
ಏನು ಆಡ್ಬೇಕು ಅದೇ ಮಾಡಿದ್ರೆ ಮನೆಯಾಗ ಇರ್ತೀವಿ, ಇಲ್ಲ ಅಂದ್ರೆ ಏನು ಆಡಿದ್ರೆ ಹೋಯ್ತು ಬಾಯಿಗೆ ಹಲ್ಲರಿ ಮುರಿತಾರೆ, ಜರ್ಕರ ಹೋಯ್ತಾರಲ್ಲ, ಸ್ವಾಭಾವಿಕ ಅದ ರೀ. ಏನು ಬಂದಿರಿ ಹದೊಡವಿದ್ದಿರಿ ಎಂದರೆ ನಿಮ್ಮೈ ಸರಿ ಹಾರಿ ಹೋಗುವುದೇ, ಕುಳ್ಳಿರೆಂದರೆ ನೆಲ ಕುಸಿದು ಹೋಗುವುದೇ, ಒಡನೆ ನುಡಿದರೆ ಶಿರ ಹೊಟ್ಟಿ ಒಡೆಯುವುದೇ. ಬಸವಣ್ಣ ಎರಡು ಚಂದ ಹೇಳ ಮಾತಾಡ್ರಿ, ರೀ ಹಾಕ್ರಿ. ಏನು ಬಂದಿರಿ ಹದೊಡವಿದ್ದಿರಿ, ನೋಡ್ರಿ ಏನು ನೋಡ್ಬೇಕು ಅದು ನೋಡ್ರಿ, ಕೇಳ್ರಿ ಕೆಳಕ್ಕೆ ಹೋಗ್ಬಿಟ್ಟು ಕೇಳ್ರಿ. ಏನು ಕೇಳಬೇಕು? ಪರಮಾತ್ಮ ನಾಮಸ್ಮರಣೆ ಮಾಡ್ರಿ, ಬಾಯಿಲಿ ಕಿವಿಲಿ ಕೇಳ್ರಿ. ಮಾಡೇ ಕೈ ಕೊಟ್ಟಾನ ಭಜನೆ ಮಾಡ್ರಿ, ಸತ್ಕಾರ್ಯ ಮಾಡ್ರಿ, ಪುಣ್ಯ ಮಾಡ್ರಿ, ಸಂಸಾರ ಮಾಡ್ರಿ. ಹೋಯೇ ಕಾಲು ಕೊಟ್ಟಾನ ಹೊಲಕ್ಕೆ ಹೋಗ್ರಿ, ಅಂಗಡಿಗೆ ಹೋಗ್ರಿ, ಕಳ್ತನಕ್ಕೆ ಹೋಗ್ಬೇಡ್ರಿ, ಶರಿ ಅಂಗಡಿಗೆ ಹೋಗ್ಬೇಡ್ರಿ, ಗುಡಿಗೆ ಹೋಗ್ರಿ. ಪರಮಾತ್ಮ ಕೊಟ್ಟದ್ದು ಅದಕ್ಕೆ ನಿಮಗೆ ಇವೆಲ್ಲ ಕೊಟ್ಟನು ಪುಣ್ಯ ಮಾಡಕ್ಕೆ ಪಾಪ ಮಾಡಕ್ಕೆ ಅಲ್ಲ. ಪರಂತು ನಾವು ಹೆಚ್ಚಿಗೆ ಪಾಪನೇ ಮಾಡ್ತೇವೆ, ನೋಡಬಾರ್ದನೇ ಹೆಚ್ಚಿಗೆ ನೋಡ್ತೇವೆ, ಹೋಗಬಾರ್ದು ಜಾಗಕ್ಕೆ ಹೆಚ್ಚಿಗೆ ಹೋಗ್ತೇವೆ, ಕೇಳಬಾರ್ದೇ ಹೆಚ್ಚಿಗೆ ಕೇಳ್ತೇವೆ, ತಿನ್ನಬಾರ್ದೇ ಹೆಚ್ಚಿಗೆ ತಿಂತೇವೆ, ಮುಟ್ಟಬಾರ್ದೇ ಹೆಚ್ಚಿಗೆ ಮುಡ್ತೇವೆ. ಅದಕ್ಕೆ ಬಸವಣ್ಣ ಏನಪ್ಪ, ಅದ್ದಕನ ಮಾಡಯ್ಯ ತಂದೆ, ಹೆಳವನ ಮಾಡಯ್ಯ ತಂದೆ. ಯಾರೇ ಕೇಳ್ಯಾರ ಜಗತ್ತಿನೊಳಗೆ, ಕಣ್ಣಿದ್ದವ್ರು ಕೂಡು ಮಾಡಂತ, ಕಾಲಿದ್ದವ್ರು ಕೂಡು ಮಾಡಂತ ಯಾರೇ ಕೇಳ್ಯಾರ? ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ, ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಅದೇ ಪರಮಾತ್ಮ ಕೊಟ್ಟದು ಉಪಯೋಗ ಮಾಡ್ಕೊಡ್ರಿ, ದುರುಪಯೋಗ ಮಾಡ್ಕೊಂಡು. ನೋಡಕ್ಕೆ ಕಣ್ಣು ಕೊಟ್ಟ ನೋಡ್ರಿ, ಏನು ನೋಡ್ಬೇಕು ಅದು ನೋಡ್ರಿ, ಕೇಳಕ್ಕೆ ಕಿವಿ ಕೊಟ್ಟ ಏನು ಕೇಳ್ಬೇಕು ಅದೇ ಕೇಳ್ರಿ, ತಿನ್ನಕ್ಕೆ ಬಾಯಿ ಕೊಟ್ಟ ಏನು ತಿನ್ಬೇಕು ಅದೇ ತಿನ್ರಿ, ಹಿಡಿಯಕ್ಕೆ ಕೊಟ್ಟ ಏನು ಬೇಕು ಅದೇ ಹಿಡಿಯಕ್ಕೆ ಕೈ. ಅಲ್ಲದ್ದನ್ನು ಮುಟ್ಟಕ್ಕೆ ಅಲ್ಲದ್ದು ಹೋಗಕ್ಕೆ ಶರಣರು ಹೇಳಿದ್ರು, ಖಂಡಿಸುವೆ. ಕೈ ಕತ್ತರಿಸ್ತೀನಿ ಅಂದರು, ಮುಟ್ಟಬಾರ್ದ ಕೈ ಕತ್ತರಿಸ್ತೀನಿ ಅಂದರು. ನಾವು ಮುಟ್ಟಂಗಿಲ್ಲ, ಮುಟ್ಲಾರ್ದೆ ಮುಡ್ತೇವೆ ಜಾಸ್ತಿ. ಯಾವ್ದು ಅದೇ ಮುಡ್ತೇವೆ ನಾವು. ಯಾವುದು ಮುಟ್ಟಂಗಿಲ್ಲ, ಲಿಂಗ ಮುಟ್ಟಂಗಿಲ್ಲ, ಪಾದ ಮುಟ್ಟಂಗಿಲ್ಲ, ದೇವರ ಗುಡಿ ಕಾಲು ಹೋಗಂಗಿಲ್ಲ, ಹೋಗ್ಬಾರ್ದು ಯಾಕೆ ಹೋಗ್ತೇವೆ? ಕತ್ತರಿಸಬೇಕು ಅಂದ್ರೆ ಮಹಾತ್ಮ ಖಂಡಿಸುವೇನು. ಅಲ್ಲದ್ದನ್ನು ಹೋದ್ರೆ ಖಂಡಿಸ್ತೀನಿ, ಕತ್ತರಿಸ್ತೀನಿ ಅಂದರು ಮಹಾತ್ಮರು. ಅದಕ್ಕೆ ಪುಣ್ಯಾತ್ಮರೇ ನಾವು ಬಹಳ ಲಕ್ಷ್ಯ ಇಡಬೇಕು. ದೇವರು ನಮ್ಗೆ ಕೊಟ್ಟಾನ. ಚಾಕು ಅದ, ನೀವು ಕುತ್ತಿಗೆಯಲ್ಲಿ ಕತ್ತರಿಸ್ತೀರಿ, ಕಾಯಿಪಲ್ಯದಲ್ಲಿ ಕತ್ತರಿಸ್ರಿ, ನಿಮ್ಮ ಕೈಯಾಗದ. ಪರಮಾತ್ಮ ನಮ್ಮ ದೇಹ ಕೊಟ್ಟಾನ, ಕಣ್ಣು ಕೊಟ್ಟಾನ. ಇದರಿಂದ ಪುಣ್ಯನ ಗಳಿಸಕ್ಕೆ ಬರ್ತದೆ, ಅದಕ್ಕೆ ಪಾಪನ ಗಳಿಸಕ್ಕೆ ಬರ್ತದೆ. ಇದರಿಂದ ಸುಖಾನು ಪಡ್ಯಕ್ಕೆ ಬರ್ತದೆ, ದುಃಖನೂ ಪಡ್ಯಕ್ಕೆ ಬರ್ತದೆ. ಪರಂತು ಬಹುಜನ, ಬಹಳ ಜನ, 100ಕ್ಕೆ 70, 80, 90 ಜನ ಇದರ ದುರುಪಯೋಗ ಮಾಡ್ಕೊತೇವೆ. ತಂದೆ ತಾಯಿ ಮಗನ ಮೇಲೆ ಪ್ರೀತಿಗೆ ಏನಾರೇ ಕೊಟ್ಟರೆ, ಸುಖ ಇಲ್ಲದ ಕೊಟ್ಟರೆ ಅದನ್ನು ಶರಿ ಕುಡಿದ್ರೆ ತಂದೆ ತಪ್ಪಲ್ಲ. ನನ್ನ ಮಗ ಚಲೋ ಇರಲಿ ಅಂತ ಕೊಟ್ಟರೆ ಅದನ್ನು ಶರಿ ಕುಡ್ದ ಆದ್ರೆ ಹಂಗೆ ಮಗನ ತಪ್ಪ. ಹಂಗೆ ಪರಮಾತ್ಮ ಇಂಥ ಕಣ್ಣ, ಇಂಥ ಕಿವಿ, ಇಂಥ ಕಾಲು ಕೊಟ್ಟಾನೆ. ನಾವು ಗುಡಿಗೆ ಬಿಟ್ಟು ಶರಿ ಅಂಗಡಿಗೆ ಹೋಗ್ತೇವೆ, ಸಿನಿಮಾ ಥಿಯೇಟ್ರಿಗೆ ಹೋಗ್ತೇವೆ, ದೇವ್ರನ್ನ ಬಿಟ್ಟು ಪರಧನ ಪರಸ್ತ್ರೀ ನೋಡ್ತೇವೆ, ದೇವ್ರು ಮುಟ್ಟಿದ್ ಬಿಟ್ಟು ಶರಿ ಬಾಟ್ಲಿ ಮುಡ್ತೇವೆ. ಪರಮಾತ್ಮ ಏನು ಮಾಡೋದು? ಕೆಟ್ಟ ಮಗ. ತಂದೆ ದಯಾವಂತ ಕೃಪಾ ಬಂದರೆ ಕೆಟ್ಟ ಮಗ ಹೆಂಗೆ ತಂದೆ ಮಾತನ್ನು ಕೇಳದೆ ಪಾಪ ಮಾಡಿ ಹೆಂಗೆ ದುಃಖ ಪಡ್ತಾನೆ, ಹಂಗೆ ನಾವು ಕೂಡ ಮಾಡ್ತಾ ಇದ್ದೇವೆ. ಅದಕ್ಕೆ ಮಹಾತ್ಮರು ಮೇಲಿನ ಮೇಲೆ ನಮಗೆ ಉಪದೇಶ ಮಾಡ್ತಾರೆ. ಶರಣರು, ಸಂತರು, ದಾಸರು ಬಂದು ನಮಗೆ ಎಚ್ಚರ ಮಾಡ್ತಾರೆ. ಅಪ್ಪ, ನೆನಪು ಮಾಡ್ಕೊ, ನೀನು ಮನುಷ್ಯ ಇದ್ದಿ, ನಿನಗೆ ತಿಳುವಳಿಕೆ ಅದ, ನಿನಗೆ ಪರಮಾತ್ಮ ಬುದ್ಧಿ ಒಂದು ವಿಶೇಷವಾಗಿ ಕೊಟ್ಟಾನೆ. ಅದನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡು. ಬಹಳ ಒಳ್ಳೆ ಮನಸ್ಸು ಕೊಟ್ಟ ನಿನಗೆ, ಆ ಮನಸ್ಸನ್ನು ಉಪಯೋಗ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು. ಮನಸ್ಸನ್ನು ಮಹಾತ್ಮರಿಗೆ ಕೊಡು, ಬುದ್ಧಿಯನ್ನು ದೇವರಿಗೆ ಕೊಡು. ಅದು ಕೊಟ್ಟಿ ಅಂತ ಕೇಳ ಪರಮಾತ್ಮ ನಿನಗೆ ಕಲ್ಯಾಣ ಮಾಡಿದ. ಬುದ್ಧವು ಶರಣ ಮನುಷ್ಯ ಅಂತ ಹೇಳೋದು. ಬುದ್ಧಿ, ಮನಸ್ಸು ಇವೆರಡೂ ನಾವು ಪರಮಾತ್ಮನಿಗೆ ಸದ್ಗುರಿಗೆ ಕೊಟ್ಟೇವೆ ಅಂತ ಕೇಳಿದರೆ, ಆ ಬುದ್ಧಿ ಮನಸ್ಸು ಎರಡು ಸರಿ ಅದು ಅಂತ ಕೇಳಿದರೆ ನಾವು ಮಹಾತ್ಮರಾಗ್ತೇವೆ, ಮಹಾದೇವ ಆಗ್ತೇವೆ. ಅದಕ್ಕೆ
ಬಹಳ ಮನುಷ್ಯನ ಜೀವನದಲ್ಲಿ ಏನು ಗಳಿಸಿರಿ, ಏನು ಪಡೆದಿರಿ ಅನ್ನೋದು ದೊಡ್ಡ ಮಾತು ಅಲ್ಲ. ಅವೆಲ್ಲ ಇಲ್ಲೇ ಬಿಟ್ಟು ಹೋಗುವುದಾವು. ಮರಾವೆ ಕೀರ್ತಿ ರೂಪೇ ಉರಾವೆ. ಸತ್ತರು ಕೂಡ ನಿಮ್ಮ ಕೀರ್ತಿ ಹಿಂದೆ ಉಳಿದಿರಬೇಕು. ನಿಮ್ಮ ಮನೆಯವರಲ್ಲ, ನಿಮ್ಮ ಹೆಂಡತಿ, ನಿಮ್ಮ ಗಂಡ ಅಲ್ಲ, ನಿಮ್ಮ ಮಕ್ಕಳಲ್ಲ, ನಿಮ್ಮ ಓಣಿಯವರು ನಿಮಗೆ ನೆನೆಸಿರ್ಬೇಕು. ನಿಮ್ಮೂರವ್ರು ನಿಮ್ಗೆ ನೆನಪು ತೆಗಿರ್ಬೇಕು. ಆದ್ರಲ್ರಿ ಪಾಪ ಅವರಿದ್ದರು ಎಷ್ಟು ಒಳ್ಳೇದಿತ್ತು ಅಂತ ನೆನೆಸ್ತಿರ್ಬೇಕು ರೀ. ಹೋದರು ಅಂತ ಹಬ್ಬ ಮಾಡಬಾರ್ದು. ಆದ್ರಂತ ಹಬ್ಬ ಮಾಡ್ತಕ್ಕಂಥ ಬದುಕಿ ಏನು ಉಪಯೋಗದ ಪುಣ್ಯಾತ್ಮರೇ. ಅಂಥವರು ಬದುಕೋಕ್ಕಿಂತಲೂ ಸಾಯುವುದು ಲೇಸು ಅಂತ ಮಹಾತ್ಮರು ಹೇಳಿದ್ದಾರೆ. ಅದಕ್ಕೆ ಚರಿತ್ರ ಅಂದರೆ ಏನು? ನಾವು ಸತ್ತರೂ ನಮ್ಮ ಹೆಸರು ಹಿಂದೆ ಇಡಂಗಿರಬೇಕು. ನಿಮ್ಮ ಮನೆಯವರಲ್ಲ, ಹೊರಗಿನವರು. ರಾಮಚಂದ್ರ ನಮ್ಮ ಪೈಕಿ, ಭರತ ನಮ್ಮ ಪೈಕಿ ಯಾರೋ ಏನು ಸುದ್ದಿ, ಅವ ಯಾವರು ನಾವು ಯಾವರು ನಾವು ಹೆಸರಿಡ್ತೇವಲ್ರಿ. ಭರತ, ಲಕ್ಷ್ಮಣ, ರಾಮಚಂದ್ರ. ಯಾಕೆ? ನಿಮ್ಮ ಪೈಕಿ ನಿಮ್ಮ ಊರವನ, ನಿಮ್ಮ ಜಾತಿಯವನ, ನಿಮ್ಮ ಕುಲದವನ ಹೆಸರಿಡ್ತೇವಲ್ಲ. ರಾಮಚಂದ್ರ ಹೆಸರು ಇಡ್ತೇವೆ. ಸೀತಾ ಅಂತ ಹೆಸರು ಕೈಕೆ ಹೆಸರು ಇಟ್ಟಿರಿ? ಇಟ್ಟಿಲ್ಲ. ಯಾಕೆ? ಅವರು ಸತ್ತರು ಬದುಕ್ಯಾರ. ಚರಿತ್ರ ಅವನು ಬದುಕಿಸ್ಯದ. ಸೀತಾ ಚರಿತ್ರೆ ಬದುಕಿಸ್ಯದ. ರಾಮಚಂದ್ರ ಚರಿತ್ರೆ ಬದುಕ್ಯದ. ರಾವಣ ರಾಜ ಇದ್ದ, ಅವನು ಬದುಕಿಲ್ಲ. ಕೈಕೇಯಿ ಬದುಕಿಲ್ಲ. ಮನುಷ್ಯನ ಚರಿತ್ರೆ ಸಾಯಗೊಡಂಗಿಲ್ಲ. ಸೂರ್ಯಚಂದ್ರ ಇರೋ ತನಕ ಅವ್ರನ್ನ ಅಮರ ಮಾಡ್ತದೆ ಶ್ರೀರಾಮಚಂದ್ರ, ಸೀತಾ. ಯಾಕೆ? ಅವರ ಚರಿತ್ರೆ ಹಂಗಿತ್ತು. ರಾಮನಂತ ರಾಮ್ ದ್ವಿರ್ನ ಭಾಷತೆ. ರಾಮ ಒಂದೇ ಮಾತಾಡ್ತಿದ್ದ, ಏಕವಚನಿ, ಮತ್ತೊಂದು ಮಾತಾಡಂಗಿಲ್ಲ. ಹಂಗಿದ್ರು ಸೀತೆಯನ್ನು ಬಿಟ್ಟರೆ 1000 ಮಂದಿ ಹೆಣ್ಣು ಕೊಡ್ತೇವೆ ಅಂತ ಬಂದರು. ರಾಮೋ ದ್ವಿರ್ನ ಭಾಷತೆ. ರಾಮ ಮಾತೆರಡು ಒಂದೇ ಮಾತಾಡ್ತಾನೆ. ಏಕಪತ್ನಿ ಏಕವಚನ. ಒಂದೇ ಪತ್ನಿ ಒಂದೇ ಮಾತು, ಮತ್ತೊಂದು ಮಾತಾಡಂಗಿಲ್ಲ. ಏತದ್ ವ್ರತಂ, ಇದು ಆಚರಣೆ ಅದರಿ. ಅಂಥವರು ಸೂರ್ಯಚಂದ್ರ ಇರು ತನಕ ಬದುಕ್ತಾರೆ. ದಶರಥ ಬದುಕ್ಯಾನ, ರಾಮ ಬದುಕ್ಯಾನ. ನಮ್ಮ ಮುತ್ಯ ಯಾರು ಬದುಕ್ಯಾರಿ? ಮುತ್ಯ ಗೊತ್ತಿಲ್ಲ ನಮಗೆ. ಬದುಕುವಂಥ ಕೆಲಸ ಏನೂ ಮಾಡಿಲ್ಲ ನಾವು. ಮನುಷ್ಯನಿಗೆ ಆಚಾರ ಬದುಕಿಸ್ತದ, ವಿಚಾರ ಬದುಕಿಸ್ತದ. ಅವೆರಡೂ ಇಲ್ಲ. ನಮ್ಮ ವಿಚಾರನೂ ಇಲ್ಲ, ಆಚಾರನೂ ಇಲ್ಲ. ವಿಚಾರ ಬ್ರಹ್ಮ ವಿಚಾರ, ಆಚಾರ ಧರ್ಮ ಆಚಾರ, ಎರಡೂ ಇಲ್ಲ ನಮ್ಮಂತಲ್ಲಿ. ಜ್ಞಾನನೂ ಇಲ್ಲ, ಧರ್ಮನೂ ಇಲ್ಲ. ಬದುಕುತ್ತಿ ಹಂಗೆ ಬದುಕಕ್ಕೆ ಎರಡೇ ಕಾರಣದ, ಒಂದು ಜ್ಞಾನ, ಆಚಾರ, ವಿಚಾರ. ಇವೆರಡೂ ಇಲ್ಲದ ಮನುಷ್ಯ ಬದುಕಂಗಿಲ್ರಿ, ಬದುಕಂಗಿಲ್ಲ. ನಮ್ಮಲ್ಲಿನ ಆಚಾರ ನ ವಿಚಾರ. ಬದುಕತಿ ಹಂಗೆ. ಮನುಷ್ಯ ಜೀವಂತ ಇರೋಕ್ಕೆ ಆಹಾರ ನೀರು ಎರಡು ಬೇಕಲ್ರಿ. ಆಹಾರನ ನೀರು ಇಲ್ಲಾಂದ್ರೆ ನಣಕ್ಕೆ ಮುಂಡಿರ್ತದೆ. ಬೇಕೆರಡು, ಆಹಾರ ನೀರು ಎರಡೂ ಬೇಕಲ್ಲ. ಎರಡೂ ಇಲ್ಲಾಂದ್ರೆ ಬದುಕತಿ ಹಂಗೆ ನೀ. ಹಂಗೆ ಮನುಷ್ಯನಿಗೆ ಆಚಾರನೂ ಇಲ್ಲ, ವಿಚಾರ ಇಲ್ಲ, ಬದುಕತಿ ಹಂಗೆ ನೀ. ಇವೆರಡೂ ಇದ್ದರೆ ಸೂರ್ಯಚಂದ್ರ ಇರೋ ತನಕ ಬದುಕ್ತೀರಿ. ರಾಮ ಬದುಕ್ಯಾನೆ, ಸೀತಾ ಬದುಕ್ಯಾಳೆ. ಯಾಕೆ? ಆಚಾರ ವಿಚಾರ ಎರಡೂ ಇದ್ದು. ಎರಡರ ಒಂದರೆ ಮಾಡ್ರಿ. ಆಚಾರ ಇರಲಿ, ವಿಚಾರ ಇರಲಿ. ಎರಡೂ ಇಲ್ಲ ಅಂತಂದ್ರೆ ಇಲ್ಲ, ಆ ಮನುಷ್ಯ ಜೀವಂತಾಗಿ ಇರಂಗಿಲ್ಲ, ಅವನು ಬದುಕಂಗಿಲ್ಲ. ಅದಕ್ಕೆ ಬದುಕುವಂತ ಕರೆಯಂಗಿಲ್ಲ ಅಂತ ತಿಳ್ಕೊಂಡೆ ಮಹಾತ್ಮರು. ನಿನ್ನ ಜೀವನದೊಳಗೆ ವಿಚಾರ ಮಾಡು. ಏನು? ಆಚಾರವಂತನಾಕು. ಆಚಾರಹೀನಂ ನ ಪುನಂತಿ ದೇವ ಪುನಂತಿ ವೇದ. ಆಚಾರ ಇಲ್ಲದವ ಭೂತ ಪ್ರಾಣಿ. ಶರಣ ಬರೋದು ಆಚಾರ ಇಲ್ಲ, ಅದೊಂದು ದೆವ್ವ. ದೆವ್ವಿಗೇನು ಆಚಾರ ಅದೇನ್ರಿ? ಯಾರ ಮೇಗಾದ್ರೂ ಹೋಗ್ತದ ಅದು. ಬ್ರಾಹ್ಮಣ ಇರಲಿ, ಕೊಮಟಿಗ ಇರಲಿ, ಯಾರ ಮೇಗಾದ್ರೂ ಹೋಗ್ತದ ಅದು. ದೆವ್ವೇ. ದೆವ್ವಕ್ಕೆ ಏನಿಲ್ಲ, ಜಾತಿ ಗೋತ್ರ ಏನಿಲ್ಲ. ಹಂಗೆ ನೀವು ಮನುಷ್ಯ ಇದ್ದಿ, ದೆವ್ವಿದ್ದಿ. ಆಚಾರವಿಲ್ಲದ ಪ್ರಾಣಿ, ಭೂತ ಪ್ರಾಣಿ. ನೀನು ದೆವ್ವಿದ್ದಂಗೆ ಮನುಷ್ಯ ಅಲ್ಲ ನೀ. ಕುಲಾಚಾರ, ಧರ್ಮಾಚಾರ, ಸಮಯಾಚಾರ
ಯಾಕಂದ್ರೆ ಹೆಣ್ಣಿಗೊಂದು ಆಚಾರ, ಗಂಡಿಗೊಂದು ಆಚಾರ, ಅಪ್ಪಗೊಂದು ಆಚಾರ, ಹೆಂಡತಿಗೊಂದು ಆಚಾರ, ಮಗನಿಗೊಂದು ಆಚಾರ. ಆಚಾರ ಅದಾವ. ಮಗ ಹೆಂಗಿರ್ಬೇಕು? ರಾಮಾಯಣ ಓದ್ರಿ, ಅಪ್ಪ ಹೆಂಗಿರ್ಬೇಕು, ಅವು ಹೆಂಗಿರ್ಬೇಕು, ಮಗ ಹೆಂಗಿರ್ಬೇಕು, ಅಣ್ಣ ಹೆಂಗೆ, ರಾಮಾಯಣ ಓದ್ರಿ. ರಾಮಾಯಣ ಇಡೀ ಆಚಾರದ ಅಪ್ಪ ಹೆಂಗಿರ್ಬೇಕು ಅನ್ನೋದು ಬರ್ದಾರ, ಅವ್ರು ಹೆಂಗಿರ್ಬೇಕು ಅನ್ನೋದು ಬರ್ದಾರ, ಅಣ್ಣ ಹೆಂಗಿರ್ಬೇಕು ಬರ್ದಾರ, ತಮ್ಮ ಹೆಂಗಿರ್ಬೇಕು ಅನ್ನೋದು ಬರ್ದಾರ, ಹೆಂಡತಿ ಹೆಂಗಿರ್ಬೇಕು, ಮಕ್ಕಳು ಹೆಂಗೆ ಬರ್ದಾರ. ಅದಕ್ಕೆ ರಾಮಾಯಣ ಆಗ್ಯದ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ. ಹುರುಳಿಲ್ಲವಯ್ಯ. ನಡಿ ನುಡಿ ಒಂದಿರಬೇಕು, ಅದಕ್ಕೆ ಆಚಾರ ಅಂತ. ಅದಕ್ಕೆ ಮನುಷ್ಯನೊಳಗೆ ಆಚಾರಹೀನಂ ನ ಪುನಂತಿ ದೇವ ನ ಪುನಂತಿ ವೇದ. ಆಚಾರಹೀನನಿಗೆ, ವಿಚಾರಹೀನನಿಗೆ ನಡೀತದೆ, ಆಚಾರಹೀನನಿಗೆ ಯಾರು ಮಾಡಂಗಿಲ್ಲ. ಆಚಾರ ಹುಚ್ಚನಿಗೆ ಎಲ್ಲರೂ ಜಾಕ್ ಮಾಡ್ತಾರೆ, ದುರ್ಜನಿಗೆ ಯಾರು ಜಾಕ್ ಮಾಡ್ತಾರೆ, ಎಲ್ಲರೂ ಹೊಡಿತಾರೆ. ಹುಚ್ಚ ಪಾಪ ಹುಚ್ಚ ನಡಿ ಅಂತ ಮಾಡ್ತೇವೆ, ತಿಳಿದಿಲ್ಲ ಅದಕ್ಕೆ ಮಾಡ್ತಾರೆ. ಕೆಟ್ಟ ಮನುಷ್ಯನಿಗೆ ಎಲ್ಲರ ಕಲ್ಲು ಹೊಡಿತಾರೆ. ಹಾಗೇನಪ್ಪ ವಿಚಾರ ನಡೀತದೆ. ಆಚಾರ ಇರಬೇಕು ಮನುಷ್ಯನಿಗೆ, ವಿಚಾರ ಇಲ್ಲ ನಡೀತದೆ. ಆಚಾರ ಹೀನಮ್ಮನ ಪುನಂತಿ ದೇವ ಪುನಂತಿ ವೇದ. ನಡೆ ನುಡಿ ಒಂದು ಆಗದ ಆಚಾರ. ನಡೆದಂಗೆ ನುಡಿ, ನುಡಿದಂಗೆ ನಡಿ. ಇದಕ್ಕೆ ಆಚಾರ ಅಂದ್ರೆ ಏನು ರೀ ಸ್ವಾಮಿಗಳ? ಹೆಂಗೆ ನಡೀತಿ ಹಂಗೆ ನುಡಿ, ಹೆಂಗೆ ನುಡಿತಿ ಹಂಗೆ ನಡಿ, ಬಸ್ ಹೋಗಿದೆ ಆಚಾರ. ಆಚಾರ ಅಂದರೆ ಏನಿಲ್ಲ. ಆಚಾರ ನುಡ್ದಂಗೆ ನಡಿ, ನಡೆದಂಗೆ ನುಡಿ, ಇದಕ್ಕೆ ಆಚಾರ ಅಂತಾರೆ. ನನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೆ ಹುರುಳಿಲ್ಲವಯ್ಯ ಅಂತ ಶರಣ ಹೇಳ್ಯಾರ ಪುಣ್ಯಾತ್ಮರೇ. ನಮ್ಮಲ್ಲಿ ತಪ್ಪದ. ಭಾಳ ಮಂದಿ ಆಡ್ತೇವೆ, ನಡೆಯಂಗಿಲ್ಲ. ಭಾಳ ಮಂದಿ ನಡಿತೇವೆ, ಆಡಂಗಿಲ್ಲ. ಅದಕ್ಕೆ ಆಚಾರ ಅಂತ ಅನ್ನಂಗಿಲ್ಲ. ಅದಕ್ಕೆ ಆಚಾರ ಯಾರು ಮಾಡ್ತಾರೆ ಅವರು ಸುಖದಿಂದ ಇರ್ತಾರೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಸ್ವರ್ಗ ಸುಖ. ಯಾರು ನಡೆದಂಗೆ ನುಡಿತಾರೆ ಅವರು ಸುಖಿ ಆಗಿ ಇರ್ತಾರೆ. ಯಾರ ನಡೆ ನುಡಿ ಹಾಕ್ತಾರೆ ಅವರು ಸುಖ ಎಂದೂ ಸಿಗುವುದಿಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ಅಂಥ ಭಾಗ್ಯವನ್ನು ಸದ್ಗುರು ದಯಪಾಲಿಸಲಿ ಅಂತ ಹೇಳ್ತಾರೆ.